ವೆಲ್ಕಮ್ ಟು ಫ್ಯಾಮಿಲಿ ಡಾಕ್ಟರ್. ಪ್ರತಿಯೊಬ್ಬ ಹೆಣ್ಣಿಗೂ ಅವಳ ಜೀವನದಲ್ಲಿ ತುಂಬ ಸುಂದರವಾದ ಸಂತೋಷವಾದ ಒಂದು ಸಮಯ ಅಂತಂದರೆ ಅದು ಮಗುವಿಗೆ ಜನ್ಮ ಕೊಡುವಂಥದ್ದು. ಬಯೋಲಾಜಿಕಲಿ ಹೇಳಬೇಕು ಅಂತಂದರೆ ಅದಕ್ಕಾಗಿಯೇ ಅದರಿಂದಾಗೇ ಈ ಸೃಷ್ಟಿ ಅಂತ ಇರೋದು. ಅದೊಂದು ಮಾತ್ರ ಅಲ್ಲ, ಈ ಸಮಾಜ ಬೆಳೆದಿರೋದು, ಈ ಪ್ರೀತಿ ಬೆಳೆಯೋದು, ಇಷ್ಟೊಂದು ಬೆಳವಣಿಗೆ ಆಗಿರೋದು, ಇದನ್ನೆಲ್ಲ ನಾವು ನೋಡ್ತಾ ಇರೋದು, ಇದೆಲ್ಲವೂ ಈ ಜಗತ್ತು ಎಲ್ಲವೂ ಕೂಡ ಯಾವುದು ಕೂಡ ಇರ್ತಾನೆ ಇರಲಿಲ್ಲ. ಒಂದು ಹೆಣ್ಣು ಗರ್ಭ ಧರಿಸಿದ ನಂತರ ಮೊದಲ 3 ತಿಂಗಳಲ್ಲಿ ಆಕೆಯ ದೇಹದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ, ಆಕೆಯ ಮನಸ್ಥಿತಿ ಏನು, ಏನೇನು ಪರಿಸ್ಥಿತಿಗಳೇನಿರುತ್ತೆ, ಇವೆಲ್ಲವನ್ನು ನಾವು ಮಾತಾಡ್ತೀವಿ. ಈ ಕಾಲದಲ್ಲಿ ಅವ್ರು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಪಾಲಿಸಬೇಕಾದಂಥ ವಿಷಯಗಳೇನು, ಏನೇನು ಮಾಡಬಾರ್ದು, ಇದೆಲ್ಲವನ್ನು ಹೇಳೋದಕ್ಕೆ ನಮ್ಮ ಡಾಕ್ಟರ್ಸ್ ಕೂಡ ಬಂದಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಸುಗುಣ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ, ಗೈನಕಾಲಜಿಸ್ಟ್. ವೆಲ್ಕಮ್ ಟು ದ ಶೋ. ಡಾಕ್ಟರ್ ವನಜಾಕ್ಷಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರು ಕೂಡ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಡಾಕ್ಟರ್ ಶಿಲ್ಪಾ, ಮತ್ತೊಬ್ಬ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಡಾಕ್ಟರ್ ನಿರ್ಮಲಾ ಎಸ್ ಭಟ್, ಇವರು ಕೂಡ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ. ಇವರೆಲ್ಲರ ಜೊತೆ ಬಹಳಷ್ಟು ಗರ್ಭ ಧರಿಸಿದಂತಹ ಮೊದಲ 3 ಮಾಸವನ್ನು ಆನಂದಿಸುತ್ತಿರುವಂತಹ, ದೊಡ್ಡ ಆಸೆಗಳನ್ನು ಇಟ್ಕೊಂಡು ಕನಸುಗಳನ್ನು ಕಾಣ್ತಾ ಇರುವಂತಹ ನಮ್ಮ ಯಂಗ್ ಗರ್ಭಿಣಿಯರು, ತಾಯಂದರಾಗ ಹೊರಟಿರುವ ಯಂಗ್ ಗರ್ಭಿಣಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವ್ರ ಜೊತೆ ಅವ್ರ ಮನೆಯವರು ಕೂಡ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ಕಂಗ್ರಾಟ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಎರಡನ್ನೂ ಒಟ್ಟೊಟ್ಟಿಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಆರಂಭ ಮಾಡೋದಕ್ಕೆ ಮೊದಲನೇದಾಗಿ ನಾನು ನಿಮ್ಮ ಹತ್ರನೇ ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರೆಗ್ನೆಂಟ್ ಅಂತ ನೀವು ಗೊತ್ತಾದಾಗ ಆ ಕ್ಷಣ ಹೇಗಿತ್ತು, ಯಾರು ಹೇಳ್ತೀರಾ? ಶಾಕ್ ಅನಿಸುತ್ತು ಮೊದಲೇ ಬಾರಿಗೂ. ಆಮೇಲೆ ಖುಷಿ ಆಯಿತು. ನಂಗೆ ತುಂಬ ಎಕ್ಸೈಟ್ ಆಯಿತು. ಆ ಕ್ಷಣ ನನಗೆ ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ 1 ಇಯರ್ ನಾವು ಟ್ರೈ ಮಾಡಿದ್ವಿ, ಬಟ್ ಅದು ಏನು ಅಷ್ಟು ನಮಗೆ ಇದು ಆಗಲಿಲ್ಲ. ಮಾರ್ಚ್ ತಿಂಗಳಲ್ಲಿ ನಮ್ಗೆ ಅದೊಂದು ಎಫೆಕ್ಟಿವ್ ಗೊತ್ತಾಯಿತು. ಬಟ್ ನಾನು ಅದು ಹಸ್ಬೆಂಡ್ಗೆ ಹೇಳಿದೆ, ಅವ್ರು ತುಂಬ ಖುಷಿಪಟ್ಟರು. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಡೌಟ್ ಇತ್ತು, ಏನಿದು ಸಡನ್ನಾಗಿ ನ್ಯೂಸು ಅಂತ ಹೇಳಿ. ಬಟ್ ಅದು ಚೆಕ್ ಮಾಡಿ ಡಾಕ್ಟ್ರ್ ಹತ್ರ ಹೋದ್ಮೇಲೆ ಎಸ್, ಆ ಕ್ಷಣ ಹೇಗಿತ್ತು, ಯಾರ ಮೂಲಕ ಗೊತ್ತಾಯಿತು, ನಿಮಗೆ ಗೊತ್ತಾಯ್ತಾ? ಆ ಟೈಮಲ್ಲಿ ನೀವೇನು ಮಾಡ್ತಾ ಇದ್ರಿ? ನಾನು 1 ಇಯರಿಂದನೂ ಪಾಪು ಬೇಕು ಅಂತ ಹೇಳಿ ಭಾಳ ಆಸೆಯಿಂದ ಇದು ಮಾಡ್ತಾ ಇದ್ವಿ, ಟ್ರೈ ಮಾಡ್ತಾ ಇದ್ವಿ. ಬಟ್ ಆಗ್ತಾ ಇರಲಿಲ್ಲ. ಮಂತ್ಲಿನೂ ಚೆಕ್ ಮಾಡ್ತಾನೇ ಇದ್ವಿ. ಬಟ್ ಈ ಮಂತ್ ಮಾರ್ಚಲ್ಲಿ ನಮಗೆ ಗೊತ್ತಾಗಿದ್ದರಿಂದ ಭಾಳ ಖುಷಿ ಆಯಿತು. ಅದರಿಂದ ನನಗೆ ಭಾಳನೇ ಅಳುನೂ ಬಂದ್ಬಿಡ್ತು, ಆಯಿತು ಅಂತೇಳಿ. ಆ ಕ್ಷಣನ ಮರೆಯೋದಕ್ಕೆ ಆಗೋದಿಲ್ಲ, ಆ ಥರ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಅದನ್ನು ಚೆಕ್ ಮಾಡಿದಾಗ ಲೈಕ್ ನಾನು ಫಸ್ಟ್ ಮಮ್ಮಿಗೆ ಹೇಳ್ಬೇಕು ಅನಿಸ್ತು. ಸೊ ನಾನು ಅದಕ್ಕೆ ಫಸ್ಟ್ ಚೆಕ್ ಮಾಡಿದಾಗ ಮಮ್ಮಿ ಹಿಂಗೈತಿ ಅಂದ್ಕೊಳ್ಳೇನ, ಅಯ್ಯೋ ನೀ ಕರೆನ ಚಲೋ ಆತ ಹಂಗಂದ್ರೆ ನೀವು ಇವರೆಲ್ಲದ ಅಂತ ಕೇಳಿದ್ರೆ, ಮಮ್ಮಿ ಅವ್ರು ಅಡುಗೆ ಮನೆಯಾಗ ಅದಾರ ಅಂತಂದೆ. ಫಸ್ಟ್ ನೀ ಹೇಳು, ನೆಕ್ಸ್ಟ್ ಈಗ ಸದ್ಯಕ್ಕೆ ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಂಡು ಬಾ ಅಂದ್ರೆ ಐ ಆಮ್ ಸೋ ಹ್ಯಾಪಿ ವಿತ್ ದಟ್. ಖುಷಿಯಾಗಿದ್ದೀರಾ ನಿಮ್ಗಳ ಮುಖ ನೋಡೋದಕ್ಕೆ, ಆ ಮುಖದಲ್ಲಿ ಇರುವಂತಹ ಒಂದು ಗ್ಲೋ ನೋಡೋದಕ್ಕೆ ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಎಸ್, ನಿಮ್ಗೊಂದು ಪ್ರಶ್ನೆ. ಈಗ ಡಾಕ್ಟರ್ಸ್ ಅಂದ ತಕ್ಷಣ ರೋಗಿಗಳನ್ನು ನೋಡ್ತಾರೆ, ಆದರೆ ನಿಮ್ಮ ವಿಷಯದಲ್ಲಿ, ಇಲ್ಲಿ ಬಂದಿರೋ ಈ ಬ್ಯಾಚ್ ಆಫ್ ಡಾಕ್ಟರ್ಸ್ ವಿಷಯದಲ್ಲಿ ಆ ಒಂದು ಖುಷಿಯಾದ ವಿಷಯವನ್ನು ನೀವು ಫಸ್ಟ್ ಟೈಮ್ ಡಿಕ್ಲೇರ್ ಮಾಡೋದಿರುತ್ತಲ್ವಾ, ನಿಮ್ಗೇನು ಅನಿಸುತ್ತೆ? ಈ ಫೀಲಿಂಗ್ ನಿಮ್ಮೊಳಗೆ ಹೇಗೆ ಬಂದು ನಿಮ್ಗೇನು ಅನಿಸುತ್ತೆ ಅಂತ? ನಮ್ಮದು ಡಾಕ್ಟರ್ ಪ್ರೊಫೆಷನಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸ್ಪೆಷಾಲಿಟಿ ಅಥವಾ ಎಲ್ಲದಕ್ಕಿಂತ ಸ್ಪೆಷಲ್ ಆಗಿರೋ ಸ್ಪೆಷಾಲಿಟಿ ಅಂದರೆ ನಮ್ಮ ಪ್ರಸೂತಿ ತಜ್ಞೆ ಅವ್ರದ್ದು. ಅಂದರೆ ನಾವು ಇವಾಗ 2 ಜೀವನ ನೋಡ್ತೀವಿ. ಅಂದರೆ ಒಂದು ತಾಯಿದು ಜೀವ ಪ್ಲಸ್ ಒಂದು ಮಗುದು ಜೀವ. ಸೊ ಇನ್ಯಾವುದೇ ಸ್ಪೆಷಾಲಿಟಿನಲ್ಲಿ ಅವ್ರಿಗೆ ಈ ಥರ ಚಾನ್ಸ್ ಇರಲ್ಲ, 2 ಜೀವನ ಒಟ್ಟೊಟ್ಟಿಗೆ ನೋಡೋದು. ನಮಗೇನು ಒಂದು ಖುಷಿ ಇರುತ್ತೆ ಅವ್ರನ್ನ ನೋಡಿ ಎಂಕರೇಜ್ ಮಾಡಿ ಅವ್ರಿಗೆ ಕೊನೆಯಲ್ಲಿ 9 ತಿಂಗಳಾದಮೇಲೆ ಹೆಲ್ತಿ ಬೇಬಿ ಕೊಡಬೇಕು ಅಂತ. ಈ ಸೃಷ್ಟಿಯಲ್ಲಿ ಈ ಮಗು ಅನ್ನೋದು ಹುಟ್ಟೋದು, ಅದು ಯಾವ ತರಹದ ಆಶ್ಚರ್ಯಕರವಾದ ಒಂದು ವಿಷಯ ಅಂತ. ಹೌದು, ಇವಾಗ ಹೆಣ್ಣಿನಲ್ಲಿ ಮೊಟ್ಟೆ ಅನ್ನೋದು ಅದು ಎಲ್ಲದಕ್ಕಿಂತ ದೊಡ್ಡದಾಗಿರೋ ಸೆಲ್ಲು. ಸ್ಪರ್ಮ್ ಅನ್ನೋದು ಗಂಡಿನಲ್ಲಿರೋದು ಎಲ್ಲದಕ್ಕಿಂತ ಚಿಕ್ಕದಾಗಿರೋಂಥ ಸೆಲ್, ಅದು ಸೊ ಜೀವಕೋಶ. ಸೊ ಇದು ಒಂದು ದೊಡ್ಡ ಜೀವಕೋಶನ ಸಣ್ಣ ಜೀವಕೋಶ ಸೇರಿಬಿಟ್ಟು ಇಷ್ಟು ಸುಂದರವಾದ ಒಂದು ಮಗುನ 9 ತಿಂಗಳಾದ್ಮೇಲೆ ಬರುತ್ತೆ ಅಂತಂದರೆ ಅದು ನಿಜವಾಗ್ಲೂ ಅದು ನೇಚರ್ದು ಇಟ್ ಈಸ್ ಅ ಮಿರಾಕಲ್. ಓಕೆ, ಎಸ್. ಆ್ಯಕ್ಚುಲಿ ಪೇಷಂಟ್ ನಮ್ಮ ಹತ್ರ ಬರುವಾಗ ಅವ್ರು ಫುಲ್ ಅವ್ರ ಮುಖದಲ್ಲಿ ನಮ್ಗೆ ಗೊತ್ತಾಗ್ತಿರುತ್ತೆ ಆತಂಕ, ಭಯ. ಏನು ಹೇಳ್ತಾರೋ ಡಾಕ್ಟ್ರು, ನಮ್ಮ ಬಾಯಿಂದ ಬರೋದೇ ವೇದವಾಕ್ಯ ಅಂತ ಕಾಯ್ತಾ ಇರ್ತಾರೆ. ಹಾಗೆ ಒಂದು ಟೆಸ್ಟ್ ಮಾಡಿ ನೋಡ್ತಾರೆ, ನಮ್ಮ ಎಕ್ಸ್ಪ್ರೆಷನ್ ನೋಡ್ತಾರೆ.
ಪಾಸಿಟಿವ್ ಅಂದ ಕೂಡಲೇ ಕೆಲವರು ಎಷ್ಟು ಕುಣಿದಾಡ್ಬಿಡ್ತಾರೆ ಅಂದ್ರೆ ಬೇಕಾದ್ರೆ ಬಂದು ನಮ್ಮನ್ನ ಬಾಚಿ ತಬ್ಗೋತಾರೆ, ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ, ಅಷ್ಟೊಂದು ಎಕ್ಸೈಟ್ ಆಗುತ್ತೆ. ಈವನ್ ವಿ ಫೀಲ್ ವೆರಿ ಹ್ಯಾಪಿ. ಮೊದಲನೇ ಡೆಲಿವರಿ ಮಾಡಿದಾಗ ಬಹುಶಃ ನೀವು ನೆನಪಿಸ್ಕೊಂಡು ಹೇಳ್ಬೋದು, ಮಾಡ್ತಾ ಮಾಡ್ತಾ ಆಶ್ಚರ್ಯ ಸ್ವಲ್ಪ ಕಮ್ಮಿ ಆಗಿರ್ಬೋದು ನಿಮ್ಮಲ್ಲಿ. ಅದು ಎಷ್ಟು ಆಶ್ಚರ್ಯಕರವಾದದ್ದು ಅಂತ ನಿಮ್ಗೆ ಅನ್ಸುತ್ತೆ? ಡೆಫಿನೆಟ್ಲಿ ಇಟ್ ಇಸ್ ಒಂಥರ ವಂಡರ್ ಆಫ್ ನೇಚರ್. ಅದು ಒಂದು ಸ್ಪರ್ಮು ಎಗ್ ಫ್ಯೂಸ್ ಆಗಿ ಒಂದು ಹೆಲ್ದಿ ಬೇಬಿ ಫಾರ್ಮ್ ಆಗಿ ಡಿವೈಡ್ ಆಗಿ ಆರ್ಗನ್ಸ್ ಎಲ್ಲ ಫಾರ್ಮ್ ಆಗಿ ಡೆಫಿನೆಟ್ಲಿ ಇಟ್ ಇಸ್ 9 ತಿಂಗಳಲ್ಲಿ ಅದು ಇಷ್ಟು ಸುಂದರವಾಗಿ ಬೆಳವಣಿಗೆ ಆಗೋದೇ ಒಂದು ದೊಡ್ಡ ಆಗೋದು. ಇಟ್ ಇಸ್ ಆಶ್ಚರ್ಯ. ಡೆಫಿನೆಟ್ಲಿ ಎ ಮಿರಕಲ್ ಆಫ್ Yes, ನೇಚರ್. yes. ಒಬ್ಬ ಮಹಿಳೆ ತಾನು ಪ್ರೆಗ್ನೆಂಟ್ ಅನ್ನೋದನ್ನ ಹೇಗೆ ಕನ್ಫರ್ಮ್ ಮಾಡ್ಕೋಬಹುದು ಅಂತಂದ್ರೆ ಸಿಂಪ್ಟಮ್ಸ್ ಮೊದಲು ಕಾಣಿಸ್ಕೊಂಡು ಗೊತ್ತಾಗತ್ತಾ, ಅಥವಾ ಆಂಟಿಸಿಪೇಷನ್ ಇಂದ ಗೊತ್ತಾಗತ್ತಾ, ಅವರಲ್ಲಿ ಕುತೂಹಲ ಇರೋದು ಅದಕ್ಕೆ ಲೀಡ್ ಮಾಡತ್ತಾ, ಹೇಗೆ ಗೊತ್ತಾಗತ್ತೆ? ಇದು ಜನರಲ್ ಸಿಂಪ್ಟಮ್ಸ್. ಯೂಶಲಿ ಕೆಲವರು ಸಿಂಪ್ಟಮ್ ಫ್ರೀ ಇರ್ತಾರೆ, ಏನು ಸಿಂಪ್ಟಮ್ಸೇ ಇರಲ್ಲ, ಪೀರಿಯಡ್ ಜಸ್ಟ್ ಮಿಸ್ ಆಯಿತು ಬಟ್ ಐ ಆಮ್ ನಾರ್ಮಲ್. ಕೆಲವರು ನನಗೆ ಕಿಬ್ಬು ಹೊಟ್ಟೆ ನೋವು ಬರ್ತಾ ಇದೆ, ಪೀರಿಯಡ್ಸ್ ಆಗೋ ಥರನೇ ಇದೆ, ಕನ್ಫರ್ಮ್ ಮಾಡಿ ಅಂತ ಬರ್ತಾರೆ. ಯೂಶಲಿ 90%ಗೆ ಸಿಂಪ್ಟಮ್ಸ್ ಈಗ ಡಾಕ್ಟರ್ ಸುಗುಣ ಅವ್ರು ಹೇಳ್ದಂಗೆ ಎಲ್ಲರಿಗೂ ಇರುತ್ತೆ. ಇನ್ನೊಂದು 10% ಸಿಂಪ್ಟಮ್ ಫ್ರೀ ಇರ್ತಾರೆ. ಈಗ ಮತ್ತೆ ಆಡಿಯನ್ಸ್ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ನಾನು. 3 ತಿಂಗಳ ಗರ್ಭಿಣಿ ಆಗಿರುವಂತಹ ನಿಮಗೆ ನಿಮ್ಮ ಹೊಟ್ಟೆಲಿರೋ ಮಗುವಿನ ಸೈಜ್ ಎಷ್ಟಿತ್ತು ಅಂತ ಗೊತ್ತಾ? ಇದು ಗೋಡಂಬಿ ಆಕಾರದಲ್ಲಿರ್ಬೋದು. ಗೋಡಂಬಿ ಆಕಾರದಲ್ಲಿ ಇರಬಹುದು. ಹಾ, ಹೇಳಿ. ನಿಮ್ಮ ಮುಷ್ಟಿ ಆಕಾರದಲ್ಲಿ ಮುಷ್ಟಿ ಆಕಾರದಲ್ಲಿ ಇರಬಹುದು. ಅಕ್ರೋಟ್ ಸೈಜ್ 3 months ಬೇಬಿ ಶುಡ್ ಬಿ ಅಕ್ರೋಟ್ ಸೈಜ್ ಇರುತ್ತೆ. 3 centimeter. 3 ಸೆಂಟಿಮೀಟರ್ ಸುಮಾರು ಇಷ್ಟು ಬರುತ್ತೆ. 3 ಸೆಂಟಿಮೀಟರ್ ಅಂದ್ರೆ 4 ಸೆಂಟಿಮೀಟರ್ಸ್. 4 ಸೆಂಟಿಮೀಟರ್ಸ್. ಓಕೆ, ಇನ್ಯಾರಾದ್ರೂ 5 ಸೆಂಟಿಮೀಟರ್ಸ್ ಅಂತ ಹೇಳೋರಿದ್ದೀರಾ? ಹಾ, ನಾನು ತೋರಿಸ್ಲಾ ನಿಮಗೆ ಎಷ್ಟು ದೊಡ್ಡದಿರುತ್ತೆ ಮಗು ಅಂತ? ನೋಡಿ, ಒಂದು ಸೃಷ್ಟಿಯ ಆರಂಭದಲ್ಲಿ ಅಂತಂದ್ರೆ ಮೊದಲ ಗೊತ್ತಾದಾಗ ಸೈಜ್ ಎಷ್ಟಿದೆ ನೋಡಿದ್ರಾ? ಕಾಣಿಸ್ತಿದ್ಯಾ? ಒಂದು ಚಿಕ್ಕ ಅಕ್ಕಿ ಕಾಳು. ನಂತರ ಬೆಳವಣಿಗೆ ಹಂತ ಮುಂದುವರಿತಾ ಬಂದ ಹಾಗೆ ಬೆಳವಣಿಗೆ ಹಂತದಲ್ಲಿ ಇದೀಗ ನಿಮ್ಮ ಹೊಟ್ಟೆಲಿರುವಂತಹ ಮಗುವಿನ ಸೈಜು ಗಾತ್ರ 3 ಶುಗರ್ ಕ್ಯೂಬ್ ಅಂತ ನಾವು ಲೆಕ್ಕ ತಗೋಬೋದು. ಸ್ವಲ್ಪ ಹೆಚ್ಚು ಇರ್ಬೋದು, ಒಂದು ಸ್ವಲ್ಪ ಕಡಿಮೆನೂ ಇರ್ಬೋದು. ಇಷ್ಟು ದೊಡ್ಡದಿರುತ್ತೆ. ಈಗ ಈ ಹೊಟ್ಟೆಲಿರೋದು ಪುಟಾಣಿ ಇಷ್ಟು ದೊಡ್ಡದು ಅಂತ ಅನ್ಕೊಳ್ಬೋದು ಅಲ್ವಾ? ಹ್ಯಾಪಿ ಪ್ರೆಗ್ನೆನ್ಸಿ. ಎಸ್. ಮತ್ತೆ ನಿಮ್ಮ ಹತ್ರ ಮತ್ತೊಂದು ಪ್ರಶ್ನೆ ತಗೊಂಡು ಬರ್ತಾ ಇದ್ದೀನಿ ನಾನು. ಇಷ್ಟು ಚಿಕ್ಕ ಮಗು ನಿಮ್ಮ ಹೊಟ್ಟೆಲಿರುವಾಗ ನಿಮಗೆ ಏನೇನನ್ನ ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತೆ? ಎಲ್ಲ ಹುಳಿ ಪದಾರ್ಥಗಳನ್ನು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅದರಲ್ಲಿ ಜಾಸ್ತಿಯಾಗಿ ಮಾವಿನಕಾಯಿ ತಿನ್ಬೇಕನ್ಸುತ್ತೆ. ನಿಮ್ಗೇನು ತಿನ್ಬೇಕನ್ಸುತ್ತೆ? ಹಲಸಿನ ಹಣ್ಣು ಬರುತ್ತಲ್ಲ, ಅದನ್ನ ತಿನ್ಬೇಕು ಅನ್ಸುತ್ತೆ. ಬಟ್ ಆದ್ರೆ ತಿನ್ಬಾರ್ದು ಅಂತ ಹೇಳಿದಾರೆ ಅಂತ ಹೇಳೋದು ತಿಂತಾ ಇಲ್ಲ ನೀವು. ಹಲಸಿನ ಹಣ್ಣು ತಿನ್ಬೇಕು ಅನ್ಸುತ್ತೆ. ಹುಳಿ ಜೊತೆ ಖಾರನೂ ತಿನ್ಬೇಕು ಅನ್ಸುತ್ತೆ. ಹುಳಿ ಜೊತೆ ಖಾರನೂ ಜಾಸ್ತಿ ತಿನ್ಬೇಕು. ಹುಳಿ ಅನ್ಸುತ್ತೆ. ಹುಳಿಲಿ ಯಾವ ಹುಳಿ? ಮಾವಿನಕಾಯಿ, ಲಿಂಬು, ಇಟ್ಸ್ ಓಕೆ. ಆಮೇಲೆ ಎಲ್ಲ ಹುಳಿ ಮನೇಲಿ ಹುಣಸೆ ಹುಳಿನೂ ಇರುತ್ತೆ. ಅದು ಚಿಗಳಿ ಅಂತ ಬರುತ್ತೆ ನೋಡಿ, ಅದು ಚಿಗಳಿ ಅಂತ ಬರುತ್ತೆ, ಅದು ಅಮ್ಮನ ಜೊತೆ ಮಾಡಿಸ್ಕೊಂಡು ತಿಂತಾನೆ ಇದೀನಿ. ಅದು ನನಗೆ ತುಂಬ ಖಾರ ತಿನ್ಬೇಕು ಅನಿಸುತ್ತೆ, ಮತ್ತು ನೇರಳೆ ಹಣ್ಣು ತುಂಬ ತಿನ್ಬೇಕು ಅನಿಸುತ್ತೆ. ಹುಳಿ ಮತ್ತೆ ಖಾರ. ಹುಳಿ ಮತ್ತು ಖಾರ. ಯಾವ ಹುಳಿ, ಯಾವ ಖಾರ? ಮಾವಿನಕಾಯಿ. ಮಾವಿನಕಾಯಿ. ಸೀಸನ್ ಇಲ್ದಿದ್ರು ಮಾವಿನಕಾಯಿ ತಂದ್ಕೊಡ್ಬೇಕೀಗ ಯಜಮಾನ್ರು. ಹಾ, ಓಕೆ. ಖಾರ ಯಾವ್ದು ತಿನ್ಬೇಕನ್ಸುತ್ತೆ? ಈಗ ಗೋಬಿ ಮಂಚೂರಿ ಆ ಥರ ಸ್ಪೈಸಿ ಆಗಿ ತಿನ್ಬೇಕು ಅನ್ಸುತ್ತೆ. ಒಣ ನೆಲ್ಲಿಕಾಯಿ. ಒಣ ನೆಲ್ಲಿಕಾಯಿ ತಿಂತಾ ಬೆಟ್ಟದ ನೆಲ್ಲಿಕಾಯಿ ಬರುತ್ತೆ, ಉಪ್ಪಿನಕಾಯಿ. ಬೆಟ್ಟದ ನೆಲ್ಲಿಕಾಯಿ, ಉಪ್ಪಿನಕಾಯಿ. ಓಕೆ, ಅದು ತುಂಬಾ ಚೆನ್ನಾಗಿರುತ್ತೆ. ವಾಮಿಟ್ ಸೆನ್ಸೇಷನ್ ಆಗಲ್ಲ. ಬಟ್ ಐ ಯೂಸ್ ಟು ಯೂಸ್ ಇಟ್ ದಟ್. ಈಗ ನಾನು ಹೇಳ್ತೀನಿ ಏನನ್ನ ತಿನ್ನೋದಕ್ಕೆ ಆಸೆ ಆಗತ್ತೆ, ಏನೇನನ್ನ ತಿನ್ನಬಹುದು, ಏನೇನನ್ನ ತಿನ್ನೋದು ಬೇಕಾಗಿಲ್ಲ, ಅದನ್ನೊಂದು ಸ್ವಲ್ಪ ಈಗ ತಿಳಿದುಕೊಳ್ಳೋಣ. ಏನೇನನ್ನ ತಿನ್ನಲೇಬೇಕು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಗರ್ಭಿಣಿಯರು ತುಂಬ ಆಸೆ ಪಡುವಂಥ ಕೆಲವು ವಸ್ತುಗಳು ಇಲ್ಲಿವೆ. ಇಲ್ಲಿ ಮಾವಿನಕಾಯಿ ತಿನ್ನಬೇಕು ಅಂತ ಯಾರಿಗೆಲ್ಲ ಆಸೆ ಆಗ್ತಾ ಇದೆ? ಯಾರಿಗೆಲ್ಲ ಆಸೆ ಆಗ್ತಾ ಇದೆ? ಎಲ್ಲರಿಗೂ ಆಸೆ ಆಗ್ತಾ ಇದೆ. ಓಕೆ, ಎಸ್. ಕ್ಲೀನಾಗಿ ಕಟ್ ಮಾಡಿಟ್ಟಿದ್ದಾರೆ. ನೀವು ತಿನ್ನಬೇಕು ಅಂತಲೇ ಕಟ್ ಮಾಡಿಟ್ಟಿರೋದು. ಹುಳಿಯಲ್ಲಿ ನೋಡಿ, ಹುಳಿಯಾಗಿರುವಂತಹ ಹುಳಿ ಮತ್ತು ಸಿಹಿ ಮಿಶ್ರಿತ ಒಂದು ಇದು ಕೂಡ ಇದೆ. ಬೇಕಾ? ಹುಳಿಯೇ ಇದು. ತಿನ್ಬೇಕು ಅಂತ ಯಾರಿಗಾರು ಅನಿಸ್ತಾ ಇದೆಯಾ? ಹುಳಿ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನಿಸ್ತಾ ಇದೆ. ಓಕೆ, ಇನ್ನೊಂದು ಹುಳಿಯಾದ ವಸ್ತುನೂ ಇದೆ ಇಲ್ಲಿ. ಹುಣಸೆ ಹುಳಿದೆ ಚಾಕ್ಲೇಟು. ಬೇಕಾ? ಓಕೆ, ಅದು ಬೇಕಾ? ಓಕೆ, ಬೇಕಂತೆ. ಎಸ್, ಬೇಕಾ? ಇದ್ರ ಜೊತೆ ಒಂದು ವಸ್ತು ಇದೆ. ಇದನ್ನು ತುಂಬ ಜನ ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಬಟ್ ನಾವು ಯಾರು ತಿನ್ನಿ ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಳಪ, ಸುಣ್ಣ. ಯಾರಿಗೆ ಇಲ್ಲಿ ತಿನ್ನಬೇಕು ಅನಿಸುತ್ತೆ? ತಿನ್ನಬೇಕು ಅನಿಸುತ್ತೆ. ನಾನು ಕೊಡೋಂಗಿಲ್ಲ ಆ್ಯಕ್ಚುಲಿ.
ತಿನ್ನಬಾರ್ದು, ಆಮೇಲೆ ಡಾಕ್ಟರ್ ನಂಗೆ ಬೈತಾರೆ. ಇದೆಲ್ಲ ತಿನ್ನಬೇಕು ಅಂತ ನೀವು ತುಂಬ ಆಸೆ ಪಡ್ತಿದ್ದೀರಾ. ಕೆಲವರು ಅದರಲ್ಲಿ ತಿನ್ಬೋದು ಅಂತಲೂ ತಗೊಂಡು ತಿಂದ್ರಿ. ಬಳಪ ತಿನ್ನಬಾರ್ದು ಅಂತಲೇ ನಾವು ಹೇಳಿದ್ವಿ. ಇದಷ್ಟಲ್ಲದೆ ನೀವು ತಿನ್ನಲೇಬೇಕಾದಂತಹ ಐಟಮ್ಸ್ ಇದೆ. ಅದೇನು ಅಂತ ಈಗ ತೋರಿಸ್ತೀನಿ. ಎಸ್, ಇದು ನೀವು ತಿನ್ನಲೇಬೇಕಾದಂತಹ ಆಹಾರ ಪದಾರ್ಥ ಅಂತಂದರೆ ನೋಡಿ, ಇದರಲ್ಲಿ ಹಾಲಿದೆ, ಆ್ಯಪಲ್ ಇದೆ, ಆಮೇಲೆ ವಾಲ್ನಟ್ ಇದೆ, ಜೊತೆಗೆ ಸ್ವಲ್ಪ ಗೋಡಂಬಿ ಕೂಡ ಇಟ್ಟಿದ್ದಾರೆ. ಇದು ನಟ್ಸ್ ಅಂತಂದರೆ ಇದು ಕೂಡ ಆಹಾರಕ್ಕೆ ತುಂಬ ಒಳ್ಳೆಯದು. ಇದನ್ನು ನೀವು ಸ್ನ್ಯಾಕ್ಸ್ ಆಗಿ ಆವಾಗವಾಗ ಖಂಡಿತವಾಗ್ಲೂ ತಿಂತಾ ಇದ್ದರೆ ನೀವು ಹೆಲ್ದಿಯಾಗಿರ್ತೀರಾ ಅನ್ನೋದೊಂದು ವಿಚಾರ. ಈ ತಿನ್ನೋ ಆಸೆಗಳು ಇರುತ್ತಲ್ಲ, ಇದ್ರ ಬಗ್ಗೆ, ಈ ಕ್ರೇವಿಂಗ್ ಇದೆಯಲ್ಲ, ಇದ್ರ ಬಗ್ಗೆ ನೀವೇನಂತೀರಾ? ಈಗಲೇ ನೋಡಿದ್ರಲ್ಲ, ಅವರಿಗೆ ಹುಳಿ ನೋಡಿದ ತಕ್ಷಣ ಎವ್ರಿಬಡಿ ವಾಂಟೆಡ್ ಇಟ್. ಹೇಳಿ ಡಾಕ್ಟರ್ ನಿರ್ಮಲಾ. ಅದು ಸಾಧಾರಣ ಮಟ್ಟಿಗೆ ಅರ್ಲಿ ಪ್ರೆಗ್ನೆನ್ಸಿಲಿ ಹಾರ್ಮೋನಲ್ ಚೇಂಜಸ್ಸಿಂದ ಸ್ವಲ್ಪ ಕ್ರೇವಿಂಗ್ಸ್ ಇರುತ್ತೆ ಫುಡ್ದು. ನಾರ್ಮಲಿ ಅವ್ರಿಗೆ ಫಸ್ಟ್ ಎಲ್ಲ ಏನು ಸೇರ್ತಾ ಇತ್ತೋ ಕೆಲವು ಸಲ ಆಹಾರಗಳು ಸೇರೋದಿಲ್ಲ ಈ ಟೈಮಲ್ಲಿ. ಮೆಜಾರಿಟಿ ಆಫ್ ದೆಮ್ಗೆ ಈ ಹುಳಿ ಪದಾರ್ಥಗಳು ತಿನ್ನಬೇಕು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅದು ನಾಸಿಯಾ ಎಲ್ಲ ಇದ್ದು ಬಾಯಿ ಕಹಿ ಆಗೋದ್ರಿಂದನೂ ಇರ್ಬೋದು. ಅದು ಸ್ವಲ್ಪ ಹುಳಿ ಪದಾರ್ಥ ತಿಂದರೆ ಅವ್ರಿಗೆ ಚೆನ್ನಾಗಿ ಅನಿಸ್ಬೋದು. ಸೊ ಆ್ಯಸ್ ಸಚ್ ನಾವು ಹುಳಿ ಪದಾರ್ಥನೇನು ಅವಾಯ್ಡ್ ಮಾಡಿ ಅಂತ ಹೇಳೋದಿಲ್ಲ. ಬಟ್ ದೆನ್ ಆದಷ್ಟು ಹೆಲ್ದಿ ಫುಡ್ ತೊಗೊಳ್ಳಿ ಅಂತೀವಿ ನಾವು. ಡಯಟ್ ಇನ್ ಪ್ರೆಗ್ನೆನ್ಸಿ ಅನ್ನೋದನ್ನೆಲ್ಲ ಸಾಧಾರಣ ಸ್ಟ್ರಿಕ್ಟಾಗಿ 3 months ಆದಮೇಲೆ ಎನ್ಫೋರ್ಸ್ ಮಾಡೋಕ್ಕೆ ಹೇಳ್ತೀವಿ, ಮಗು ಚೆನ್ನಾಗಿ ಬೆಳೆಯುತ್ತೆ ಅಂತ. ಆದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಏನು ಸೇರುತ್ತೋ ಅದರಲ್ಲಿ ಹೆಲ್ತಿ ಫುಡ್ ತೊಗೊಳ್ಳಿ, ಅನ್ಹೆಲ್ತಿ ಫುಡ್ನ ಅವಾಯ್ಡ್ ಮಾಡಿ ಅಂತೀವಿ. ಖಾರ ಎಲ್ಲ ತಿಂದರೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್, ಹೊಟ್ಟೆ ಉರಿ ಎಲ್ಲ ಬರುತ್ತೆ, ವಾಂತಿ ಜಾಸ್ತಿ ಆಗೋದು. ತುಂಬ ಖಾರ ತಿನ್ನಬೇಕು ಅನ್ಸುತ್ತೆ ಅಂತ. ಅದೇ, ಅದು ಸುಮಾರು ಜನ ನಮಗೆ ಕ್ಲಿನಿಕ್ಗೆ ಬರುವಾಗಲೂ ಹೇಳ್ತಾರೆ, ಹೆಚ್ಚು ಖಾರ ತಿನ್ನಬೇಡಿ ಅಂತೀವಿ. ಮೊದಲೇ ಊಟ ಸೇರಿರೋದಿಲ್ಲ, ಅದು ಖಾರ ತಿಂದು ಆ್ಯಸಿಡಿಟಿ ಥರ ಆಗಿ ಮತ್ತು ವಾಂತಿ ಜೋರಾಗತ್ತೆ ಇನ್ನು ಅವ್ರಿಗೆ. ಪ್ಲಸ್ ಈ ಬಳಪ, ಗೋಡೆ, ಸುಣ್ಣ ಅದೆಲ್ಲ ತುಂಬಾ ಕೆಟ್ಟದು. ಮಣ್ಣು ತಿನ್ನೋದು, ಅಕ್ಕಿ ತಿಂತಾರೆ, ಹಸಿ ಅಕ್ಕಿ ಎಲ್ಲ. ಖಂಡಿತವಾಗ್ಲೂ ಪ್ರಯತ್ನ ಮಾಡಬಾರ್ದು ಅಂತ. ಬಟ್ ಈ ಸುಣ್ಣದ ಮಣ್ಣಿನ ಕ್ರೇವಿಂಗ್ ಯಾಕೆ ಬರುತ್ತೆ ಅಂತ? ಅದು ಪೈಕ ಅಂತ ಹೇಳ್ತಾರದು. ಮೇ ಬಿ ಇಟ್ ಇಸ್ ಸಮ್ ವರ್ಮ್ ಇನ್ಫೆಸ್ಟೇಷನ್ ಆರ್ ಸಮ್ ಅದರ್ ಅಬ್ನಾರ್ಮಾಲಿಟಿ. ವಿ ನೀಡ್ ಟು ಇನ್ವೆಸ್ಟಿಗೇಟ್ ಇಟ್ ಆ್ಯಂಡ್ ದೇ ನೀಡ್ ಟು ಬಿ ಟ್ರೀಟೆಡ್. ಅದಕ್ಕೆ ಅದು ಒಳ್ಳೇದಲ್ಲ ಅವ್ರಿಗೆ. ಈ ಕ್ರೇವಿಂಗ್ ಅಲ್ಲಿ ಸುಣ್ಣ, ಕ್ಯಾಲ್ಸಿಯಂ ಬೇಕು ಅನ್ನುವ ಕ್ರೇವಿಂಗ್ ಬರೋದ್ರಿಂದ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅನ್ನ ನೀವು ತಗೋಬೇಕು ಅಂತ ಹೇಳ್ತೀರಾ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಅಡ್ವೈಸ್ ಕೊಡ್ತೀರಾ? ಹೌದು, ಕೆಲವೊಮ್ಮೆ ಅವ್ರಿಗೆ ಅದು ಐರನ್ ಕಡಿಮೆಯಿಂದ ಆ ಥರ ಆಗ್ಬೋದು, ಅಥವಾ ಕ್ಯಾಲ್ಶಿಯಂನ ಡಿಫಿಷಿಯನ್ಸಿಯಿಂದ ಈ ಥರ ಆಗ್ಬೋದು. ಸೊ ಅವರಿಗೆ ನಾವು ಮಲ್ಟಿವೈಟಮಿನ್ ಕೊಡ್ತೀವಿ, ಮತ್ತು ಐರನ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ, ಆಮೇಲೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತೀವಿ. ಅಂದರೆ ಈ ಕ್ರೇವಿಂಗ್ ಎಷ್ಟೊತ್ತಿರುತ್ತೆ ಅವರಿಗೆ? ಅದನ್ನು ಅವ್ರು ಹೇಗೆ ಅವಾಯ್ಡ್ ಮಾಡ್ಕೋಬೋದು? ಕದ್ದು ಮುಚ್ಚಿ ತಿಂತಾರೆ ಅಂತ ಹೇಳಿದ್ರಲ್ಲ, ಸೊ ಕ್ರೇವಿಂಗನ್ನು ಅವಾಯ್ಡ್ ಮಾಡೋದಕ್ಕೆ ಈ ಥರದ ಫುಡ್ ಏನಾದರೂ ಸಪ್ಲಿಮೆಂಟ್ ಆಗುತ್ತಾ? ಸ್ವಲ್ಪ ಮಟ್ಟಿಗೆ ಅದು ಹೆಲ್ಪ್ ಆಗುತ್ತೆ. ಬಟ್ ಇವಾಗ ಫುಡ್ ಅನ್ನೋದು ಅದು ತುಂಬ ವೈಯಕ್ತಿಕ. ಅಂದರೆ ಇವಾಗ ಒಬ್ಬರಿಗೆ ಇರೋವಂಥದ್ದು ಇನ್ನೊಬ್ಬರಿಗೆ ಆಗುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಅದು ನನ್ನ ಪೇಷಂಟ್ ಒಬ್ಬರು ನನಗೆ ಫೋನ್ ಮಾಡಿದರು, ನಾನು 2.5 ತಿಂಗಳು ಪ್ರೆಗ್ನೆನ್ಸಿ ಮೇಡಮ್, ನಾನು ಇಲ್ಲಿ ಶಾಂತಿ ಸಾಗರಲ್ಲಿ ಕೂತಿದ್ದೀನಿ, ಏನು ಆರ್ಡ್ರ್ ಮಾಡಲಿ ಅಂತ. ಸೊ ನನಗೆ ಪನ್ನೀರ್ ಬಟರ್ ಮಸಾಲ ಇಷ್ಟ ಅಮ್ಮ, ಆರ್ಡ್ರ್ ಮಾಡಿಬಿಡು ಬರ್ತೀನಿ ಅಂತ ಹೇಳಿದೆ. ಸೊ ಏನು ತಿನ್ನಬೇಕು ತಿನ್ನಬಾರ್ದು ಅನ್ನೋದೇ ಅವ್ರಿಗೆ ಭಯ. ಮೊದಲ ತ್ರೈಮಾಸಿಕ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರ ಆರೈಕೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಮನೆಗಳಲ್ಲಿ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೊಮೆಂಟಿಂದ ನೀವು ಏನನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರು. ನಾನು ಆಕ್ಚುಲಿ ವರ್ಕ್ ಮಾಡ್ತಿದ್ದೆ. ಎಲ್ಲಿ? ನ್ಯೂಸ್ ಪೇಪರ್ ಆಫೀಸಲ್ಲೇ, ಪರಿವರ್ತನ ಪ್ರಭಾ ಅಂತ. ಕೆಲ್ಸಕ್ಕೆ ಹೋಗೋದು ಬೇಡ, ನಿಲ್ಸ್ಬಿಡು ಅಂತ ಹೇಳಿದ್ರು. ಕೆಲ್ಸಕ್ಕೆ ಹೋಗೋದು ಬೇಡ, ನಿಲ್ಸ್ಬಿಡು. ಸರಿನಾ ತಪ್ಪಾ ಇದು? ಖಂಡಿತ ತಪ್ಪು. ಬಿಕಾಸ್ ಪ್ರೆಗ್ನೆನ್ಸಿ ಅನ್ನೋದು ಇಟ್ ಇಸ್ ನಾಟ್ ಅ ಡಿಸೀಸ್. ಯು ಶುಡ್ ಡೂ ಆಲ್ ಯುವರ್ ರುಟೀನ್ ವರ್ಕ್. ಇಟ್ ಹೆಲ್ಪ್ಸ್ ಯು. ಲೈಕ್ ಮುಂದೆ ಪ್ರೆಗ್ನೆನ್ಸಿಯಲ್ಲೂ ಹೆಲ್ಪ್ ಆಗುತ್ತೆ. ಹೈ ರಿಸ್ಕ್ ಅಂತ ನಾವು ಬಂದಾಗ ನಾವೇ ಹೇಳ್ತೀವಿ ವಾಟ್ ಯು ಶುಡ್, ವೇರ್ ಯು ಶುಡ್ ರೆಸ್ಟ್ರಿಕ್ಟ್ ಯುವರ್ ಸೆಲ್ಫ್, ಎಲ್ಲಿ ಯಾವ ಕೆಲಸ ಮಾಡಬಾರ್ದು, ಬೆಡ್ ರೆಸ್ಟ್ ಇಸ್ ಇಟ್ ರಿಯಲಿ ರಿಕ್ವೈರ್ಡ್. ನಮ್ಮ ಒಂದು ಅಡ್ವೈಸ್ ಮೇಲೆ ಹೋಗೋದು ಬೆಟರು. ಜಸ್ಟ್ ನಿಮ್ಮನ್ನು ನೀವೇ ಹೈ ರಿಸ್ಕ್ ಆಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಏನೇನು ಮಾಡಬಾರ್ದು ಅಂತ ಹೇಳಿದ್ದಾರೆ? ಭಾರ ಇರೋದು ಎತ್ತಬೇಡ ಅಂತ ಹೇಳ್ತಿದ್ದಾರೆ. ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದು ಇಂಡೈರೆಕ್ಟ್ಲಿ ಯೂಟ್ರಸ್ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಯೂಟ್ರಿನ್ ಕಾಂಟ್ರಾಕ್ಷನ್ಸ್ ಆಗಿ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಇಟ್ ಹ್ಯಾಸ್ ಗಾಟ್ ಅ ಕಾಸ್. ಎಸ್. ಮುಂದೆ ನೀವೇನು ಹೇಳ್ತೀರಾ? ಮನೇಲಿ ಏನೇನು ಮಾಡಬಾರ್ದು ಅಂತ ಹೇಳಿದ್ರು ನಿಮಗೆ? ಹೈ ಹೀಲ್ಸ್ ಹಾಕಬಾರ್ದು ಅಂತ ಹೇಳಿದ್ದಾರೆ. ಹೌದು, ಕೆಲವೊಮ್ಮೆ ನಾವು ಹೇಳ್ತೀವಿ ಈ ಥರ ಹೈ ಹೀಲ್ಸ್ ಹಾಕೋದ್ರಿಂದ ಸೊಂಟ ನೋವು ಬರುತ್ತೆ, ಮತ್ತು ಕಾಲು ನೋವು ಕೂಡ ತುಂಬಾ ಜಾಸ್ತಿ ಆಗಿ ಬರುತ್ತೆ. ಆಮೇಲೆ ಅವ್ರಿಗೂ ಬ್ಯಾಲೆನ್ಸ್ ಇರಲ್ಲ. ಕೆಲವೊಮ್ಮೆ ಮಳೆ ಬಂದಿರುತ್ತೆ, ಅಥವಾ ಅದು ರೋಡ್ ಎಲ್ಲ ತುಂಬ ಅನ್ನೀವನ್ ಇರುತ್ತೆ. ಅಂಥ ಜಾಗದಲ್ಲಿ ಅವ್ರು ಓಡಾಡುವಾಗ ಹೈ ಹೀಲ್ಸ್ ಹಾಕ್ಕೊಂಡು ಬೀಳೋ ಸಾಧ್ಯತೆ ಇರುತ್ತೆ. ಫ್ಲ್ಯಾಟ್ ಚಪ್ಪಲ್ಸ್ ಹಾಕ್ಕೊಂಡ್ರೇ ಬೆಟರು ಅಂತ ನಾವು ಹೇಳ್ತೀವಿ. ಅವಾಗ ಕಾಲು ನೋವನ್ನು ಅವಾಯ್ಡ್ ಮಾಡ್ಬೋದು, ಸೊಂಟ ನೋವು ಅವಾಯ್ಡ್ ಮಾಡ್ಬೋದು, ಈ ಥರ ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡ್ಬೋದು ಅಂತಂದರೆ ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು. ಒಂದು ಹೈ ಹೀಲ್ಸ್ ಹಾಕಬಾರ್ದು ಅಂತಲೇ ನೀವು ಸ್ಪಷ್ಟ
ಸ್ಪಷ್ಟವಾಗಿ ಹೇಳಿದ್ರಿ. ಇದ್ರ ಜೊತೆ ಇತ್ತೀಚಿನ ಉಡುಪುಗಳನ್ನು ನಾವು ಗಮನಿಸಿದಾಗ ಉಡುಗೆ ತೊಡುಗೆಗಳನ್ನು ತುಂಬ ಟೈಟ್ ಆಗಿರೋ ಜೀನ್ಸ್ ಹಾಕೊಳ್ಳೋದು ಅಥವಾ ಲೆಗಿನ್ಸ್ ಹಾಕೊಳ್ಳೋದು ಇದೆಲ್ಲ ಅಲೌಡ ಮಾಡಬಹುದಾ? ಬಟ್ಟೆಗಳು ತುಂಬ ಕಂಫರ್ಟಬಲ್ ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ನಿಮ್ಮದು ಫ್ಯಾನ್ಸಿ ಕ್ಲೋತ್ಸ್ ಎಲ್ಲ ಪ್ರೆಗ್ನೆನ್ಸಿ ಆದಮೇಲೆ ಹಾಕ್ಕೊಳ್ಳಿ, ಅದನ್ನು ತೆಗೆದಿಟ್ಬಿಡಿ, ವಾರ್ಡ್ರೋಬ್ನೇ ಚೇಂಜ್ ಮಾಡ್ಕೊಳ್ಳಿ. ಲೂಸ್ ಆಗಿರೋದು ಎಲ್ಲ ಬಾಡಿನಲ್ಲಿ ತುಂಬ ಚೇಂಜಸ್ ಆಗ್ತಾ ಇರುತ್ತೆ ದೇಹದಲ್ಲಿ, ಬ್ರೆಸ್ಟ್ಗಳು ಡೆವಲಪ್ ಆಗ್ತಿರುತ್ತೆ, ಸೊ ವೆಯ್ಟ್ ಜಾಸ್ತಿ ಆಗ್ತಾ ಇರ್ತಾರೆ, ಸೊ ಯೂಟ್ರಸ್ ಗ್ರೋ ಆಗೋದ್ರಿಂದ ಅಬ್ಡಮೆನ್ ದೊಡ್ಡದಾಗ್ತಿರುತ್ತೆ. ಸೊ ಆದಷ್ಟು ಕಂಫರ್ಟಬಲ್ ಬಟ್ಟೆ ಹಾಕ್ಕೊಂಡ್ರೆ ನಿಮಗೂ ಒಳ್ಳೆಯದು, ಬೆಳೀತಾ ಇರೋ ಮಗುಗೂ ಒಳ್ಳೆಯದು. ಮಾಮೂಲಿ ಸಲ್ವಾರ್ ಕಮೀಸ್ ಹಾಕ್ಕೋಬೋದು ಲೂಸ್ ಆಗಿರೋದು. ಆ ಲೆಗ್ಗಿಂಗ್ಸ್ಗಳು, ಟೈಟ್ ಜೀನ್ಸ್ ಎಲ್ಲ ಬೇಡ ಅಂತೀವಿ. ಪ್ರೆಗ್ನೆನ್ಸಿ ಉಡುಪುಗಳೇ ಸಿಗುತ್ತೆ, ಅದು ಜೀನ್ಸ್ ಬರುತ್ತೆ ಅದರಲ್ಲಿ, ಆದರೆ ಎಲಾಸ್ಟಿಕ್ ಥರ ಇರುತ್ತೆ, ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಸೊ ಅದನ್ನು ಹಾಕ್ಕೊಳ್ಳಿ, ಇಲ್ಲ ಸೀರೆ ಉಟ್ಕೊಳ್ಳಿ. ತುಂಬ ಫ್ಯಾನ್ಸಿ ಬಟ್ಟೆಗಳು, ಟೈಟ್ ಆಗಿರೋ ಬಟ್ಟೆಗಳು ಬೇಡ, ಬೇಡಿ, ಅವಾಯ್ಡ್ ಮಾಡಿ ಅಂತ ಹೇಳ್ತೀರಾ. ತುಂಬ ಬಗ್ಬಾರ್ದು ಅಂತ ಹೇಳ್ತಾರೆ. ಕೆಳಗಡೆ ನೆಲದ ಮೇಲಿಂದ ಎತ್ತೋದಕ್ಕಿಂತ ಇವಾಗ ಅದನ್ನು ಒಂದು ಸ್ಟೂಲ್ ಮೇಲೋ ಅಥವಾ ಅದು ಒಂದು ಕಾಟೋ ಅದರ ಸೋಫಾ ಮೇಲೋ ಮಗು ಕೂತಿದ್ರೆ ಅಥವಾ ನಿಂತಿದ್ರೆ ಅಲ್ಲಿಂದ ಎತ್ಕೊಂಡಾಗ ಅಷ್ಟು ಪ್ರೆಷರು ಜಾಸ್ತಿ ಆಗಲ್ಲ. ಸೊ ಆ ಥರದ್ದು ಸಣ್ಣ ಪುಟ್ಟ ಅವರು ಅಡ್ಜಸ್ಟ್ಮೆಂಟ್ನಿಂದ ಅಂದ್ರೆ ಬಗ್ಗುವಾಗ ಏನಾದರೂ ಇದೇ ಥರ ಬಗ್ಬೇಕು ಅಂತ ಇದೆಯಾ? ನೀವು ತೋರಿಸ್ಕೊಡಕ್ಕೆ ಸಾಧ್ಯನಾ? ಸೀದಾ ಹೀಗೆ ಬೆಂಡ್ ಮಾಡೋದು ಒಳ್ಳೇದಲ್ಲ, ಮಂಡಿನ ಹೀಗೆ ಬೆಂಡ್ ಮಾಡಿ ಏನಾದರೂ ತಗೊಳ್ಳೋದು ಸ್ವಲ್ಪ ಬೆಟರ್. ಫಸ್ಟ್ 3 ಮಂತ್ಸಲ್ಲಿ ಯೂಶ್ವಲಿ ಬಗ್ಗೋದು ಇಟ್ ವೋಂಟ್ ಅಷ್ಟು ವ್ಯತ್ಯಾಸ ಮಾಡೋದಿಲ್ಲ. ಆಫ್ಟರ್ 3 ಮಂತ್ಸ್ ಒನ್ಸ್ ಯೂಟ್ರಸ್ ಆಬ್ಡಮ್ನಲ್ ಆರ್ಗನ್ ಆಗುತ್ತೆ, ಸೊ ಆಗ ಬಗ್ಗೋದು ಸ್ವಲ್ಪ ಇಟ್ ಇಸ್ ಲಿಟಲ್ ಡೇಂಜರಸ್. ನಿಮ್ಮನೇಲಿ ಏನು ಹೇಳಿದ್ರಮ್ಮ ಇದನ್ನು ಮಾಡಬೇಡ ಅಂತ? ಜೋರಾಗಿ ಓಡಾಡಬೇಡಿ ಅಂತ ಹೇಳ್ತಾರೆ. ಜೋರಾಗಿ ಓಡಾಡಬೇಡ. ಎಸ್, ಓಡಾಡೋದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಜೋರಾಗಿ ಓಡಾಡ್ಬೋದು, ಮೆಟ್ಲು ಹತ್ಬೋದು, ಇಳಿಬೋದು, ಅದರಿಂದ ಏನೂ ರೆಸ್ಟ್ರಿಕ್ಷನ್ ಇಲ್ಲ. ಯೂಶ್ವಲಿ ಹಾರರ್ ಮೂವೀಸ್ ನೋಡಬೇಡ ಅಂತಾರೆ. ಆಮೇಲೆ ವ್ಯಾಕ್ಸಿಂಗ್ ಮಾಡಿಸ್ಕೋಬೇಡ, ಐಬ್ರೋಸ್ ಮಾಡಿಸ್ಕೋಬೇಡ ಟಿಲ್ ಡೆಲಿವರಿ ಆಗೋ ತನಕ. ಅದಕ್ಕೆ ಎದೆ ಬಡಿತ ಎಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ಅದರಿಂದ ತುಂಬ ಎಮೋಷ್ನಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ ಆ ಸಮಯದಲ್ಲಿ, ಆ ಮೂವಿ ನೋಡೋಂಥ ಸಮಯದಲ್ಲಿ. ಆಮೇಲೆ ಅದು ತುಂಬ ಹೊತ್ತು ಅವ್ರ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರಲ್ಲ ಅವ್ರಿಗೆ. ಆಮೇಲೆ ಅದು ಏನೋ ಒಂಥರ ಕಳವಳ ಅದರಿಂದ ಶುರುವಾಗುತ್ತೆ. ಆಮೇಲೆ ಅದು ಇಷ್ಟೇ ದಿನಕ್ಕೆ ಸೀಮಿತ ಅಂತ ಹೇಳಲಿಕ್ಕಾಗಲ್ಲ. ಇವಾಗ ಅವ್ರು ನೋಡಿರೋದು ಇನ್ನೂ 1 ತಿಂಗಳು 2 ತಿಂಗಳಾದಮೇಲೆ ತಿರ್ಗಾ ಅವ್ರಿಗೆ ಅದು ನೆನಪಿಗೆ ಬರ್ಬೋದು. ಅದರಿಂದ ಬೇರೆ ಥರದ್ದು ಪ್ರಾಬ್ಲಮ್ಸ್ ಅಂದರೆ ನಾವು ಬ್ಲಡ್ ಪ್ರೆಷರ್ನಲ್ಲಿ ವ್ಯತ್ಯಾಸ ನೋಡ್ಬೋದು, ಅಥವಾ ಅವರು ಜನರಲಿ ಅವರು ಒಂದು ಸ್ವಲ್ಪ ಮೂಡು ಡಿಸ್ಟರ್ಬೆನ್ಸು ಆ ಥರದ್ದೆಲ್ಲ ಇರುತ್ತೆ. ಸೊ ಇದರಿಂದ ನಾವು ಆದಷ್ಟು ಪ್ರೆಗ್ನೆನ್ಸಿನಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳ್ತೀವಿ. ಬಟ್ ಇನ್ನೊಂದು ಪಾಯಿಂಟ್ ಹೇಳಿದ್ರು ಅವರು, ಏನಪ್ಪ ಅಂತಂದರೆ ಮೇಕಪ್, ಫೇಶಿಯಲ್ಸ್, ವ್ಯಾಕ್ಸಿಂಗ್ ಇದ್ಯಾವುದು ಮಾಡಬಾರ್ದು ಅಂತ ಹೇಳ್ತಾರೆ ಮನೇಲಿ ಅಂತ. ಅದಕ್ಕೇನು ಹೇಳ್ತೀರಾ ನೀವು? ಯಾಕಂದರೆ ಈಗ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕನ್ನೋ ಆಸೆ ಕೂಡ ನಮ್ಮ ಹೆಣ್ಮಕ್ಳಲ್ಲಿ ತುಂಬ ಇರುತ್ತೆ. ಮೇಕಪ್ ಮಾಡಬೇಡಿ ಅಂತ ಹೇಳೋದಿಲ್ಲ, ಆದರೆ ವ್ಯಾಕ್ಸಿಂಗ್ ಎಲ್ಲ ಸ್ವಲ್ಪ ಪೇಯ್ನ್ಫುಲ್ ಇರುತ್ತಲ್ಲ ಅದು, ಸೊ ಅದಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಓಕೆ, ನಿಮ್ಮ ಮನೇಲಿ ಏನು ಮಾಡಬಾರ್ದು ಅಂತ ಹೇಳ್ತಾರಮ್ಮ? ಲಾಂಗ್ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳ್ತಾರೆ. ಲಾಂಗ್ ಡಿಸ್ಟೆನ್ಸ್ ಜರ್ನಿ ಯೂಶ್ವಲಿ ಈವನ್ ವಿ ಡೋಂಟ್ ಅಡ್ವೈಸ್. ಯಾವುದೇ ಲೋ ರಿಸ್ಕ್ ಕ್ಯಾಟಗರಿ, ಹೈ ರಿಸ್ಕ್ ಕ್ಯಾಟಗರಿ ಇಬ್ಬರಿಗೂ ಹೇಳ್ತೀವಿ ಲಾಂಗ್ ಜರ್ನಿ ಟು ಬಿ ಅವಾಯ್ಡೆಡ್ ಇನ್ ದ ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿ. ನಾವು ಸ್ಟ್ರೈಟು ಮಲಗಬಾರ್ದು ಅಂತ ಹೇಳ್ತಾರೆ, ಲೆಫ್ಟ್ ಸೈಡೇ ಮಲಗಿ ಅಂತ ಹೇಳ್ತಾರೆ. ಫಸ್ಟ್ 3 ಮಂತ್ಸಲ್ಲಿ ಅದು ಮ್ಯಾಟ್ರ್ ಆಗೋದಿಲ್ಲ. ನೀವು ಉಲ್ಟಾ ಮಲಗೋದು ಬಿಟ್ಟು ಇನ್ನು ಹೇಗೆ ಬೇಕಾದರೂ ಮಲಗ್ಬೋದು, ಸ್ಟ್ರೈಟು ಸೈಡ್ ವೈಸ್ ಎಲ್ಲ. ಅದೆಲ್ಲ ಟರ್ಮ್ ಪ್ರೆಗ್ನೆನ್ಸಿನಲ್ಲಿ ಕೊನೆ 3 ತಿಂಗಳಿರುವಾಗ ಏನಾಗುತ್ತೆ, ಸ್ಟ್ರೈಟಾಗಿ ಮಲಗ್ಕೊಂಡ್ರೆ ಅಯೋರ್ಟಾ ಮೇಲೆ ಬೇಬಿ ಪ್ರೆಷರ್ ಬಿದ್ದು ಪಾಸ್ಚರಲ್ ಹೈಪೋಟೆನ್ಷನ್ ಅಂಥೇಳಿ ಗಿಡ್ಡಿನೆಸ್ ಶುರು ಆಗುತ್ತೆ ಇದ್ದಿದ್ಕೊಂಡೆ. ಸೊ ಅದಕ್ಕೋಸ್ಕರ ಆದಷ್ಟು ಲೆಫ್ಟ್ ಲ್ಯಾಟ್ರಲ್ ಅಥವಾ ರೈಟ್ ಲ್ಯಾಟ್ರಲ್ ಪೊಸಿಷನ್, ಬಲಬದಿ ಅಥವಾ ಎಡಬದಿ ಮಲಗಿ. ಸೊ ಮೊದಲ 3 ತಿಂಗಳಲ್ಲಿ ಪೊಸಿಷನ್ ಏನು ಮ್ಯಾಟ್ರ್ ಆಗೋದೇ ಇಲ್ಲ. ನನ್ನ ಮಗಳು 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಏನು ಬೇಡ ಅಂತ ಹೇಳ್ತೀರಾ ನೀವು? ಇದನ್ನು ಮಾಡಬೇಡ ಅಂತ ಏನನ್ನು ಹೇಳ್ತೀರಾ ಆಕೆಗೆ? ಜಾಸ್ತಿ ಸ್ವೀಟ್ಸ್ ತಿಂತಾಳು. ಓಕೆ, ತಿನ್ಬೇಡ ಅಂತ ಹೇಳ್ತೀರಾ ಅವರಿಗೆ? ಫಸ್ಟ್ 3 ತಿಂಗಳಲ್ಲಿ ನಾವು ಊಟದ ಪಥ್ಯ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಾವು ಮಸಾಲೆ ಪದಾರ್ಥ ಜಾಸ್ತಿ ತಿನ್ಬೇಡ ಅಂತ ಹೇಳ್ತೇನೆ. ಮಸಾಲ ಪದಾರ್ಥ, ಆಮೇಲೆ ಹಸಿಮೆಣಸಿನ್ಕಾಯಿ ತಿನ್ಬೇಡ ಅಂತ ಹೇಳಿ. ಖಂಡಿತ ಹಸಿಮೆಣಸಿನ್ಕಾಯಿ ತಿನ್ನಬಾರ್ದು ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಹಸಿಮೆಣಸಿನ್ಕಾಯಿಂದ ಗ್ಯಾಸ್ಟ್ರೈಟಿಸು ತುಂಬಾ ಜಾಸ್ತಿ ಆಗುತ್ತೆ. ನಿದ್ದೆ ತುಂಬ ಜಾಸ್ತಿ ಮಾಡ್ತಾರಲ್ಲ, ಹಾಗಾಗಿ ಒಂದು ಸ್ವಲ್ಪ ನಿದ್ದೆ ಕಡಿಮೆ ಮಾಡು ಅಂತ ಹೇಳ್ತೀರಾ? ಯಾಕೆ ಹಂಗೆ ಹೇಳ್ತೀರಾ ಕಡಿಮೆ ಮಾಡು ಅಂತ? ಅಂದರೆ ಲೇಸಿನೆಸ್ ಬಂದ್ಬಿಡತ್ತೇನೋ ಅನ್ನೋ ಒಂದು. ಇಲ್ಲ, ಅದು ಹಾರ್ಮೋನಲ್ ಚೇಂಜಸ್ ಆಫ್ ಪ್ರೆಗ್ನೆನ್ಸಿಯಿಂದ ನಿದ್ದೆ ಬರೋದು ಸಹಜ. ಇನ್ಫ್ಯಾಕ್ಟ್ ನಮ್ಮ ಡಾಕ್ಟ್ರುಗಳಲ್ಲೇ ನಾವು ಡ್ಯೂಟಿ ಮಾಡುವಾಗ ಜೂನಿಯರ್ ಡಾಕ್ಟ್ರುಗಳು ಹೊಸದಾಗಿ ಮದುವೆ ಆದವರು ತುಂಬ ಹೊತ್ತು ಡ್ಯೂಟಿ ರೂಮಲ್ಲಿ ಮಲಗೇ ಇದ್ದರೆ ಏನಮ್ಮ ಪ್ರೆಗ್ನೆಂಟ್ ಅಂತ ನಾವೇ ಕೇಳ್ತೀವಿ. ಬಟ್ ಈ ತಾಯಂದ್ರಿಗೆ ಏನು ಭಯ ಅಂದರೆ ನಮ್ಮ ಮಗಳು ಲೇಸಿ ಆಗೋದಲ್ಲದೆ ಹುಟ್ಟೋ ಮಗು ಲೇಸಿ ಆಗಿಬಿಡುತ್ತೆ ಅಂತ ಬಂದು ನಮ್ಮ ಹತ್ರ, ಡಾಕ್ಟ್ರೆ ಮಗುನೂ ಲೇಸಿ
ಆಗೋದ್ರೆ ನಾನು ಏನು ಮಾಡಲಿ, ಅವಳಿಗೆ ನಿದ್ದೆ ಮಾಡಬೇಡ ಅಂತ ಹೇಳಿ ಅಂತ. ಸೊ ಆ ಲೇಸಿನೆಸ್ ಏನು ಹಂಗೆ ಟ್ರಾನ್ಸ್ಮಿಟ್ ಆಗೋದಿಲ್ಲ. ಲೇಸಿನೆಸ್ಸಿಂದ ಏನು ಪ್ರಾಬ್ಲಮ್ ಮಗುಗೆ ಬರಲ್ಲ ಅಂತ. ಓಕೆ, ಇನ್ಯಾರಿಗೆ ಕ್ವಶನ್ ಇದೆ? ಹಾಂ, ಇವಾಗ ಕಂಟಿನ್ಯೂಸ್ 8 hours ವರ್ಕ್ ಮಾಡೋದು ಇದ್ದೇ ಇರುತ್ತೆ, ವುಮೆನ್ಸ್ಗೆ ಅನಿವಾರ್ಯ ಇದ್ದೇ ಇರುತ್ತೆ. ಅವರು ಯಾವ ರೀತಿ ಅಲ್ಲಿ ರೆಸ್ಟ್ ತೊಗೋಬೋದು? 8 hours ಜಾಬ್ಗೆ ನನ್ನ ಪೇಷಂಟ್ಸ್ಗೆಲ್ಲ ನಾನು ಎವ್ರಿ 1 or 2 hours ಕಡ್ಡಾಯವಾಗಿ ಆಫೀಸಲ್ಲಿ ಎದ್ದು ಒಂದು 5 ನಿಮಿಷನಾದರೂ ಒಂದು ವಾಕ್ ಮಾಡಿಬಿಟ್ಟು ಒಂದು ಲೋಟ ನೀರು ಕುಡಿದು ಬಂದು ಕೂತ್ಕೊಳ್ಳಿ ವಾಪಸ್ಸು. ಸೊ ನಿಮ್ಮ ವಾಟರ್ ಇಂಟೇಕ್ ಅಟ್ಲೀಸ್ಟ್ 10 glasses ಆಫ್ ವಾಟರ್ ಡೈಲಿ ತೊಗೋಬೇಕು. ಅದನ್ನು ಒಂದು ಮಾಡ್ದಂಗೆ ಆಗುತ್ತೆ. ನಿಮ್ಗೊಂದು ಸಡನ್ನಾಗಿ ಒಂದು ಎಕ್ಸಸೈಸ್ ಇರುತ್ತೆ ಅಂತ. ಒಂದು ಸ್ಟೂಲ್ ಮೇಲೆ ಕಾಲು ಇಟ್ಕೊಂಡು ಸ್ವಲ್ಪ ಲೆಗ್ ಎಕ್ಸಸೈಸಸ್ಸು ರೊಟೇಟ್ ಮಾಡ್ತಾ ಇರಿ. ಕಾಲು ಸ್ವೆಲ್ಲಿಂಗ್ ಬಾತೋದು ಆಗೋದಿಲ್ಲ, ಮತ್ತು ಕಾಲು ನೋವೆಲ್ಲ ಬರೋದಿಲ್ಲ ಅಂತ ಹೇಳ್ತೀವಿ. ಈ ಜನರೇಷನ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾ ಇರುವಂತದ್ದು ಗ್ಯಾಜೆಟ್ಸ್ ಅಲ್ವಾ? ಸೊ ಈ ಗ್ಯಾಜೆಟ್ಸ್ ಇಂದ ಎಮಿಟ್ ಆಗತ್ತಾ, ಆ ಭಯ ತಾಯಂದ್ರಿಗೆ ಇದ್ದೇ ಇರುತ್ತೆ. ಅಂದ್ರೆ ರೇಡಿಯೇಷನ್ ಎಮಿಟ್ ಆಗತ್ತಾ ಅಂತ ಏನ್ ಹೇಳ್ತೀರಾ ಇದಕ್ಕೆ? ಅದನ್ನ ಆದಷ್ಟು ಲ್ಯಾಪ್ ಮೇಲೆ ಇಟ್ಕೊಂಡು ಕೆಲಸ ಮಾಡೋದು ಒಳ್ಳೇದಲ್ಲ. ಅದು ಸ್ವಲ್ಪ ಹೀಟ್ ಬರುತ್ತೆ ಅದರಿಂದ. ಸೊ ವಿ ವುಡ್ ಟೆಲ್ ದೆಮ್ ಎಲ್ಲರೂ ಒಂದು ಟೇಬಲ್ ಮೇಲೋ ಅಥವಾ ಬೆಡ್ ಮೇಲೆ ಇಟ್ಕೊಂಡು ವರ್ಕ್ ಮಾಡಿ ಅಂತ ಹೇಳ್ತೀವಿ. ಮತ್ತು ಅದೇ ಅಷ್ಟು ಹೆವಿ ಲ್ಯಾಪ್ಟಾಪ್ಗಳು ಹೊತ್ಕೊಂಡು ಓಡಾಡೋದು ಪಾಪ ಅವರಿಗೆ ಬ್ಯಾಕ್ ಪೇನು, ಸ್ಟ್ರೈನ್ ಆಗುತ್ತೆ. ಸೊ ಅದನ್ನು ಇಫ್ ದೇ ಕ್ಯಾನ್ ಅವಾಯ್ಡ್ ಇಟ್, ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತೀವಿ. ಬಹಳಷ್ಟು ಮಂದಿಗೆ ಇಲ್ಲಿ ಸಂದೇಹಗಳಿರಬಹುದು, ಡೌಟ್ಸ್ ಇರಬಹುದು. ಆ ಡೌಟ್ಸನ್ನ ನೇರವಾಗಿ ನೀವು ನಿಮ್ಮ ಡಾಕ್ಟರ್ಸನ್ನ ಖಂಡಿತವಾಗ್ಲೂ ನೀವು ಕೇಳಬಹುದು. ಮಿಸ್ಕ್ಯಾರೇಜ್ ರಿಸ್ಕ್ ಎಲ್ಲಿವರೆಗೂ ಇರುತ್ತೆ? ವೆರಿ ಗುಡ್ ಕ್ವಶನ್. ಆಮೇಲೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು? ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿ ಮದುವೆ ಆಗಿ 1 ವರ್ಷಕ್ಕೆ ಪ್ರೆಗ್ನೆನ್ಸಿ ಆಗಿ ಬಂದವ್ರನ್ನ ಆಸ್ ಯೂಶುವಲ್ ಏನೂ ರಿಸ್ಕ್ ಫ್ಯಾಕ್ಟ್ರ್ ಇಲ್ಲ, ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಟ್ರೀಟ್ ಮಾಡ್ತೀವಿ. ನೀವು ಅಬಾರ್ಷನ್ದು ಆ್ಯಂಗ್ಸೈಟಿ ಭಾಳ ಇಟ್ಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಾಪರ್ ಟೈಮ್ಗೆ 4 ವಾರ ಕರೆಕ್ಟಾಗಿ ಸ್ಯಾಕ್ ಕಾಣಿಸ್ಬಿಟ್ಟು 5 ವಾರಕ್ಕೆ ಯೋಗ ಸ್ಯಾಕ್ ಕಾಣಿಸಿ ನಂತರ 6 ವಾರಕ್ಕೆ ಹಾರ್ಟ್ ಬೀಟ್ ಎಲ್ಲ ಕಾಣಿಸಿದ್ರೆ ಅದು ಅನ್ಇವೆಂಟ್ಫುಲ್ಲಾಗಿ ನಡ್ಕೊಂಡು ಹೋಗುತ್ತೆ. ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಭಾರತದಲ್ಲೇ ಅದು ಹೆಚ್ಚು ಅಂತ ಒಂದು ಅಂಕಿಅಂಶ ಹೇಳುತ್ತೆ. ಈ ರಕ್ತಹೀನತೆಯಿಂದ ಬಳಲುವ ಹುಡುಗಿಯರು ನಮಗೆ ತುಂಬ ಕಾಣಸಿಗ್ತಾರೆ. ಅವರು ಪ್ರೆಗ್ನೆಂಟ್ ಆದಾಗ ಮತ್ತೆ ಮೊದಲ 3 ತಿಂಗಳಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ? ಈ ಥರ ಅನೀಮಿಯಾ ಇರುವಾಗ ಪ್ರೆಗ್ನೆನ್ಸಿ ಆದರೆ ಅವ್ರಿಗೆ ಒಂದು ತುಂಬ ಸುಸ್ತಿರುತ್ತೆ. ಯಾಕಂದರೆ ಅದರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ಅದು ಆಕ್ಸಿಜನ್ ಎಲ್ಲೆಲ್ಲಿ ಸಪ್ಲೈ ಮಾಡಬೇಕಾಗಿರುತ್ತೋ ಅಷ್ಟು ಪ್ರಮಾಣವಾಗಿ ಆಕ್ಸಿಜನ್ ಹೋಗಲ್ಲ. ಇದು ಫಸ್ಟಾಗಿ ನಾವು ಅವ್ರಿಗೆ ಒಂದು ಡಯಟ್ ಅಂತ ಕೊಡ್ತೀವಿ. ಯಾವುದು ನ್ಯೂಟ್ರಿಷನ್ ಅವ್ರಿಗೆ ಕಡಿಮೆ ಇದೆ ಅಂತ ನಾವು ಚೆಕ್ ಮಾಡಿಬಿಟ್ಟು, ನಾವು ಇಂಡಿಯಾದಲ್ಲಿ ಕಾಮನ್ ಆಗಿ ನೋಡೋದು ಐರನ್ ಡಿಫಿಷಿಯನ್ಸಿ. ಸೊ ಐರನ್ ಡಿಫಿಷಿಯನ್ಸಿ ಇದ್ದಾಗ ಅವ್ರಿಗೆ ಐರನ್ ಕ್ಯಾಪ್ಸ್ಯೂಲ್ಸು, ಐರನ್ ಸಿರಪ್ಸು ಕೊಡ್ತೀವಿ. ಇವಾಗ ಕೆಲವೊಂದು ಸತಿ ಫಸ್ಟು 3 ತಿಂಗಳಿನಲ್ಲಿ ಈ ಥರ ಮೆಡಿಸಿನ್ಸ್ ಎಲ್ಲ ಅವ್ರಿಗೆ ಸೇರಲ್ಲ. ಅವ್ರಿಗೆ ತುಂಬ ನಾಸಿಯಾ ಇರುತ್ತೆ, ವಾಮಿಟಿಂಗ್ ಇರುತ್ತೆ, ಅವ್ರಿಗೆ ಟೇಸ್ಟೇ ಇರಲ್ಲ. ಅಂಥವ್ರಿಗೆ ನಾವು ಇಂಜೆಕ್ಷನ್ಸ್ ಕೂಡ ಕೊಡ್ತೀವಿ. ಆ ಇಂಜೆಕ್ಷನ್ಸು ಕೆಲವೊಮ್ಮೆ ಅವ್ರಿಗೆ ಆಗಲ್ಲ, ಅದಕ್ಕೆ ಅಲರ್ಜಿ ಇರುತ್ತೆ. ಅಂಥವ್ರಿಗೆ ನಾವು ರಕ್ತ ಕೂಡ ಕೊಟ್ಟಿರೋದಿದೆ. ಡಾಕ್ಟರ್, ಫಸ್ಟ್ ಬೇಬಿ ಐ ಹ್ಯಾವ್ ಸಿಸರಿನ್, ಸೊ ಸೆಕೆಂಡ್ ಬೇಬಿನೂ ಇಲ್ಲ ನಿಂಗೆ ಸಿಸರಿನ್ ಆಗುತ್ತೆ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ ಆರ್ ಲೈಕ್ ಫಾಲ್ಸ್? ಗುಡ್ ಕ್ವಶನ್. ಫಸ್ಟ್ ನಾರ್ಮಲ್ ಆಗಿ ಸೆಕೆಂಡ್ ನಾರ್ಮಲ್ ಆಗೋದು ಈಸಿ. ಫಸ್ಟು ಸಿಸೇರಿಯನ್ ಆಗಿ ಸೆಕೆಂಡ್ ಒನ್ ನಾರ್ಮಲ್ ಆಗಬೇಕು ಅಂತಂದರೆ ಅದು ಬೇಬಿದು ಹೆಡ್ ಪೊಸಿಷನ್ ಎಲ್ಲ ಇದ್ದು ತಾನಾಗಿ ನೋವು ಬಂದರೆ ನಾರ್ಮಲ್ ಡೆಲಿವರಿಗೆ ಅಲೋ ಮಾಡ್ತೀವಿ. ಬಟ್ ಸ್ಕಾರ್ ರಪ್ಚರ್ ಅಂಥೇಳಿ ಒಂದು ರಿಸ್ಕ್ ಫ್ಯಾಕ್ಟರ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಬ್ಲಡ್ಡೆಲ್ಲ ರೆಡಿ ಇಟ್ಕೊಂಡು ನಾರ್ಮಲ್ ಡೆಲಿವರಿಗೆ ಅಲೋ ಮಾಡ್ತೇವೆ. ಆಮೇಲೆ ಇದು ಮೇಯ್ನ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಫಸ್ಟು ಸಿಸೇರಿಯನ್ ಆಗಿದ್ದು ಕಾರಣ ಏನು. ಈಗ ಫಾರ್ ಎಕ್ಸಾಂಪಲ್ಲು ಮೊದಲನೇದ್ದು ನಿಮಗೆ ನಾರ್ಮಲ್ ಡೆಲಿವರಿ ಆಗ್ತಾ ಮಗು ಸುಸ್ತಾಯಿತು, ಆ ಕಾರಣಕ್ಕೆ ಸಿಸೇರಿಯನ್ ಆಯಿತು ಅಂದ್ಕೊಳ್ಳಿ. ಅಥವಾ ಮಗುದು ಹೆಡ್ ಪೊಸಿಷನ್ನು ಬೇರೆ ಥರ ಇತ್ತು, ಪೊಸಿಷನ್ ಸರಿ ಇರಲ್ಲ, ಅದಕ್ಕೆ ಸಿಸೇರಿಯನ್ ಆಯಿತು ಅಂತ ತಿಳ್ಕೊಳ್ಳಿ. ಎರಡನೇದಕ್ಕೆ ಎಲ್ಲನೂ ಚೆನ್ನಾಗಿದೆ, ಹೆಡ್ ಪೊಸಿಷನ್ ಚೆನ್ನಾಗಿದೆ, ಬೇಬಿ ಸುಸ್ತಾಗ್ತಿಲ್ಲ, ನಾರ್ಮಲ್ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಫಸ್ಟು ಬೇಬಿ ತಲೆ ಸೈಜ್ಗೂ ನಿಮ್ಮದು ಪೆಲ್ವಿಸ್ಗೂ ಸೈಜ್ ಮ್ಯಾಚ್ ಆಗದೆ ಸಿಸೇರಿಯನ್ ಆಯಿತು, ಅಥವಾ ನಿಮ್ದು ಯೂಟ್ರಸಲ್ಲೇ ಏನಾದರೂ ಅನಾಮಲಿ ಇದ್ದು ಸಿಸೇರಿಯನ್ ಆಯಿತು, ಈ ಥರ ಎಲ್ಲ ರೀಸನ್ ಇರುವಾಗ ಎರಡನೇದು ಡೆಫಿನೆಟ್ಲಿ ಸಿಸೇರಿಯನ್. ಲೈಕ್ ಈಗ PCOD ಅನ್ನೋದು ಒಂದು ಕಾಮನ್ ಪ್ರಾಬ್ಲಮ್ ಆಗಿದೆ. ಇನ್ ಕೇಸ್ ಮುಂಚೆ ಇರಲಿಲ್ಲ ಅಂದರೆ ಪ್ರೆಗ್ನೆಂಟ್ ಆದಮೇಲೆ ಬರೋ ಚಾನ್ಸಸ್ ಇದೆನಾ? PCOD ಅನ್ನೋದು ಇಟ್ ಇಸ್ ಅ ಜೆನೆಟಿಕ್ ಕಂಡೀಷನ್. ಅದು ನಿಮ್ಮ ತಾಯಿ ಗರ್ಭದಲ್ಲಿ ನೀವು ಸಣ್ಣ ಕೂಸಿದ್ದಾಗಲೇ ಅದು ಡಿಸೈಡ್ ಆಗಿರುತ್ತೆ. ನೀವು ಹುಟ್ಟಿದ ನಂತರ ನಿಮ್ಗೆ ದೊಡ್ಡವರಾದ್ಮೇಲೆ PCOD ಬರ್ಬೋದಾ ಅಂತ. ಅದು ಯಾವ ವಯಸ್ಸಿನಲ್ಲಾದರೂ ಅದು ಮ್ಯಾನಿಫೆಸ್ಟ್ ಆಗ್ಬೋದು. ಇಲ್ಲ ಪ್ರೆಗ್ನೆನ್ಸಿ ಆದ ನಂತರ 1-2 ಮಕ್ಕಳು ಆದ ನಂತರ 30-35ನೇ ವಯಸ್ಸಲ್ಲೂ PCOD ನಾವು ಡಿಟೆಕ್ಟ್ ಮಾಡ್ಬೋದು. ಆಫ್ಟರ್ 35 ಇಸ್ ಇಟ್ ಗುಡ್ ಟು ಡೆಲಿವರಿ ಸೆಕೆಂಡ್ ಬೇಬಿ? ಎಲ್ಲರೂ ಹೇಳ್ತಾರೆ ವಯಸ್ಸಾಯಿತು 35 ಆದ್ಬೋ ಮತ್ತು ಸೆಕೆಂಡ್ ಬೇಬಿ ಮತ್ತು ಈಗ ಎದಕ್ಕೆ ಅಂತ.
ಏಜ್ ಆದಮೇಲೆ 35 ವರ್ಷ ಎಲ್ಲ ಆದಮೇಲೆ ಎಲ್ಡರ್ಲಿ ಗ್ರಾವಿಡಾ ಅಂತ ಕರಿತೀವಿ. ಸ್ವಲ್ಪ ಬೇಕಾದಷ್ಟು ಪ್ರಾಬ್ಲಮ್ಗಳು ಆಗಬಹುದು ಪ್ರೆಗ್ನೆನ್ಸಿಯಲ್ಲಿ ಅಂತ. ಪ್ರೆಗ್ನೆನ್ಸಿ ವಿತ್ ಡಯಾಬಿಟಿಸ್ ಅನ್ನೋದು ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ, ತುಂಬ ತೊಂದರೆಗಳಾಗ್ಬೋದು ಪ್ರೆಗ್ನೆನ್ಸಿಲಿ, ಅಥವಾ BP ಕಾಣಿಸ್ಕೋಬೋದು ಪ್ರೆಗ್ನೆನ್ಸಿಯಲ್ಲಿ, ಅಥವಾ ಆಕೆಗೇನೆ ಮಗುಗೆ ಅಬ್ನಾರ್ಮ್ಯಾಲಿಟಿ, ಡೌನ್ ಸಿಂಡ್ರೋಮ್ ಅಂತಾವು ಅದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ 35 ನಂತರ. ಹೆರಿಗೆ ಸಮಯದಲ್ಲೂ ಸ್ವಲ್ಪ ಕಷ್ಟಗಳಾಗ್ಬೋದು, ಮೂಳೆಗಳೆಲ್ಲ ಸ್ವಲ್ಪ ಗಟ್ಟಿ ಇರ್ಬೋದು. ಸೊ CPD ಎನ್ಸೆಫೆಲೋಪೆಲ್ವಿಕ್ ಡಿಸ್ಪ್ರೊಪೋರ್ಷನ್ ಆಗಿ ನಾರ್ಮಲ್ ಹೆರಿಗೆಗೆ ತೊಂದರೆ ಆಗ್ಬೋದು. ಸೊ ಈಗ ಹಲವಾರು ತೊಂದರೆಗಳಾಗ್ಬೋದು ಅನ್ನೋ ಕಾರಣಕ್ಕೆ ನಾವು 35 ನಂತರ ಬೇಡ, ಆದಷ್ಟು ಸಣ್ಣ ವಯಸ್ಸಲ್ಲೇ ಮಗು ಹಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬಿಗರ್ ಆಡಿಯನ್ಸ್ಗೆ ಈ ಪ್ರಶ್ನೆ ಅಂದ್ರೆ ಐಡಿಯಲ್ ಏಜ್ ಅಂತ ಏನಾದರೂ ಇಟ್ಕೊಂಡ್ರೆ ಅದು ಯಾವ್ದಾಗಿರುತ್ತೆ ಒಂದು ಪ್ರೆಗ್ನೆಂಟ್ ಆಗೋದಕ್ಕೆ ಅಂತ ನಾವು ಹೇಳ್ಬೇಕಾಗತ್ತ ಅವಾಗ? ಅದು ನಾವು ಮುಂಚೆ ಎಲ್ಲ ನಾವೆಲ್ಲ ಸ್ಟೂಡೆಂಟ್ ಆಗಿರುವಾಗ ಐಡಿಯಲ್ ಏಜ್ 25 ಒಳಗಡೆ ಅಥವಾ 25ರಿಂದ 30 ಒಳಗಡೆ ಫ್ಯಾಮಿಲಿ ಮುಗಿಸ್ಕೊಂಬಿಡಿ, 1-2 ಮಕ್ಳು ಹಡೀರಿ, ಒಳ್ಳೆ ಮೊಟ್ಟೆಗಳಿರುತ್ತೆ, ಕ್ವಾಲಿಟಿ ಆಫ್ ಎಗ್ ಚೆನ್ನಾಗಿರುತ್ತೆ, ಆಗತ್ತೆ ಅಂತ ಹೇಳ್ತಾರೆ. ಇವಾಗ ಆದಷ್ಟು ಬಿಫೋರ್ 35 ಅಂತ ಹೇಳ್ತೀವಿ ನಾವು. ಬಿಫೋರ್ 35 ಈಸ್ ಐಡಿಯಲ್ ಅಂತ ಹೇಳ್ಬಹುದು. ಓಕೆ, ನಮ್ಮಿಂದ ಒಂದು ಪ್ರಶ್ನೆ ಇದೆ ನಿಮ್ಗೆ. ಈ ತುಂಬಾ ಹೆಣ್ಣು ಮಕ್ಕಳಿಗೆ ಈ ವಾಂತಿ ತುಂಬಾ ಆಗುತ್ತಲ್ಲ, ಇದರಿಂದ ಅವ್ರು ತುಂಬಾ ಯಾವಾಗಲೂ ಅಪ್ಸೆಟ್ ಆಗ್ತಾರೆ, ಏನು ತಿನ್ನಕ್ಕಾಗಲ್ಲ ಅಂತಾರೆ. ಈ ಮೊದಲ 3 ತಿಂಗಳಲ್ಲಂತೂ ಬಹಳ ಆಗ್ತಾ ಇರುತ್ತಲ್ಲ, ಇದಕ್ಕೆ ಏನ್ ಮಾಡ್ಬೇಕು ಅವರು, ಇದು ಯಾಕಾಗತ್ತೆ ಅಂತ? ಆ್ಯಕ್ಚುಲಿ ವಾಮಿಟಿಂಗ್ ಎಲ್ಲ ಇದೆ ಅಂತಂದರೆ ನಮಗೆ ಅದು ಒಂಥರ ರಿಯಶ್ಯೂರೆನ್ಸ್, ಪ್ರೆಗ್ನೆನ್ಸಿ ಇದೆ, ಪ್ರೆಗ್ನೆನ್ಸಿ ಚೆನ್ನಾಗಿದೆ, ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇದೆ ಅಂತ. ತುಂಬಾ ಆಗುತ್ತೆ ಅಂತಾರೆ. ಸೊ ಅದು ಇಂಡಿವಿಜುವಲ್, ಅಂದರೆ ಇವಾಗ ವೈಯಕ್ತಿಕ. β-HCG ಅಂತ ಒಂದು ಹಾರ್ಮೋನ್ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ, ಇದರಿಂದ ಈ ವಾಮಿಟಿಂಗ್ ಸೆನ್ಸೇಷನು ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಅವಳಿ ಜವಳಿ ಇರುವಾಗ β-HCG ಲೆವೆಲ್ಸು ಜಾಸ್ತಿ ಇರುತ್ತೆ, ಡಬಲ್ ಇರುತ್ತೆ, ಅವ್ರಿಗೆ ತುಂಬಾ ಸಿವಿಯರ್ ಆಗಿ ಬರುವಂಥದ್ದು ಇರುತ್ತೆ. ಫಸ್ಟ್ 3 ತಿಂಗಳಲ್ಲಿ ಆಗೋ ವಾಮಿಟಿಂಗು ಅವಾಯ್ಡ್ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಎಚ್ಚರಿಕೆ ಆಗಿದ್ದ ಕೂಡಲೇ ದಿಢೀರ್ ಅಂತ ಬೆಡ್ಡಿಂದ ಏಳಬೇಡಿ, 5ರಿಂದ 10 ನಿಮಿಷ ರಿಲ್ಯಾಕ್ಸ್ ಮಾಡಿ ಹೇಳಿ. ನಂತರ ಬ್ರಷ್ ಮಾಡಿದ್ಮೇಲೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಬಾಯಿ ಮುಕ್ಕಳಿಸೋಗಿರಿ. ಬಾಯಿ ಮುಕ್ಕಳಿಸಿ ಬ್ರಷ್ ಆಗಿದ್ದ ಕೂಡಲೇ ನೀರಿನಂಶ ಏನು ಕುಡಿಬೇಡಿ, ನಾಸಿಯಾ ಜಾಸ್ತಿ ಆಗುತ್ತೆ. ಏನಾದರೂ ಬ್ರೆಡ್ ಸ್ಲೈಸಾ, ಮಾರಿ ಬಿಸ್ಕೆಟಾ ಅಥವಾ ಒಣ ಖರ್ಜೂರ ಅಂಥದ್ದೇನಾದರೂ ಬಾಯಲ್ಲಿ ಹಾಕ್ಕೊಳ್ಳಿ. 1 ಅವರ್ ಬಿಟ್ಬಿಡಿ. ಆ ನಂತರ ಬಿಸಿದು ಏನಾದರೂ ನಾಷ್ಟ ಆಗಿದ್ರೆ ಅದನ್ನು ತಿನ್ನಿ. ನಂತರ ನಿಮಗೆ ಏನು ಬೇಕು, ಹಾಲು, ಕಾಫಿ, ಟೀ, ನೀರು ಏನು ಬೇಕು. ಆಸ್ ಸಚ್ ಕಾಫಿ, ಟೀ ನಾವು ಎಂಕರೇಜ್ ಮಾಡಲ್ಲ ಪ್ರೆಗ್ನೆನ್ಸಿನಲ್ಲಿ. ನಿಮ್ಗೆ ಅಭ್ಯಾಸ ಇದ್ದರೆ ನಾಷ್ಟ ಆಗಿದ ನಂತರ ತಗೊಳ್ಳಿ. ನಿಮಗೆ ಆದಷ್ಟು ವಾಮಿಟಿಂಗ್ ಸೆನ್ಸೇಷನ್ನು 50% ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಅವಾಯ್ಡ್ ಆಗುತ್ತೆ. ಅಲ್ಲ, ಒಂದು ನಮ್ಮ ಜನರಲ್ಲಿ ಒಂದು ಕಲ್ಪನೆ ಇದೆ, ತುಂಬಾ ವಾಂತಿ ಆದ್ರೆ ಗಂಡು ಮಗು ಆಗುತ್ತೆ ಅಂತ. ಆಕ್ಚುಲಿ ಗಂಡು ಮಗು ಹೆಣ್ಣು ಮಗುಗಾಗ್ಲಿ ಖಂಡಿತ ಇದೆಲ್ಲ ಮಿತ್ ಅಷ್ಟೇ. ಅದನ್ನ ನಾವು ಅಳಿಸ್ಬೇಕು. ಯಾಕಂದ್ರೆ ಎಷ್ಟೋ ಸತಿ ಆಗಿದೆ ಹಾಗೆ, ಅಯ್ಯೋ ನಮ್ಮ ಹುಡುಗಿ ಸ್ವಲ್ಪ ಕಪ್ಪುಗಾಗ್ಬಿಟ್ಟಿದ್ದಾಳೆ, ಗಂಡು ಮಗು ಗ್ಯಾರಂಟಿ ಆಗುತ್ತೆ ಅಂತ. ಇದೆಲ್ಲ ತಪ್ಪು ಕಲ್ಪನೆ. ಹಾಗೆ ಮುಂದಿನ ಪ್ರಶ್ನೆ, ಈಗ ತುಂಬ ಡೈಜೆಷನ್ ಪ್ರಾಬ್ಲಮ್ಸನ್ನು ಅನುಭವಿಸ್ತಾರೆ, ಅಂತಂದರೆ ಮಲಬದ್ಧತೆಯ ಪ್ರಾಬ್ಲಮ್ಸ್ ಕೂಡ ಉಂಟಾಗಬಹುದು ಅನ್ನುವಂಥದ್ದು, ಅಥವಾ ಜೀರ್ಣನೇ ಸರಿಯಾಗಿ ಆಗ್ತಾ ಇಲ್ಲ ಅಂತಲೂ ಅನ್ಬಹುದು. ಇದಕ್ಕೆ ಕಾರಣಗಳೇನು ಮತ್ತು ಏನು ಮಾಡಬೇಕು ಅಂತ? ಸ್ಮಾಲ್ ಮೀಲ್ಸ್ ಎಟ್ ಫ್ರೀಕ್ವೆಂಟ್ ಇಂಟರ್ವೆಲ್ಸ್ ತಗೊಳ್ಳಿ ಅಂತೀವಿ. 1 ಗಂಟೆಗೋ 2 ಗಂಟೆಗೆ ಒಂದ್ಸಲಿ ಸ್ವಲ್ಪ ಕ್ವಾಂಟಿಟಿ ತಗೊಳ್ತಾ ಇರಿ. ಒಮ್ಮೆಗೆ ಹೊಟ್ಟೆ ತುಂಬ ತಿನ್ನಕ್ಕೆ ಹೋಗಬೇಡಿ. ಹೆಚ್ಚಿಗೆ ನೀರಿನ ಅಂಶಗಳು, ನೀರು ಕುಡಿತಾ ಇರಿ. ಲಿಕ್ವಿಡ್ ಐಟಮ್ಸ್ ತಗೊಳ್ಳಿ ಜಾಸ್ತಿ. ಬಾಳೆಹಣ್ಣು ಅಂತ ಸೊಪ್ಪು, ಲ್ಯಾಕ್ಸೇಟಿವ್ ಇರೋವಂಥ ನ್ಯಾಚುರಲ್ ಫುಡ್ಸ್ ತಗೊಳ್ಳಿ. ತೀರಾ ಆಗದೆ ಇರೋರಿಗೆ ಲ್ಯಾಕ್ಸೇಟಿವ್ದು ಮೆಡಿಸಿನ್ ಕೊಡಬೇಕಾಗತ್ತೆ. ಒಂದು ಸಿರಪ್ಪು, ಪೌಡ್ರ್ ಫಾರ್ಮಲ್ಲಿ ಬರುತ್ತೆ, ಅದನ್ನು ನೀರಿನೊಟ್ಟಿಗೆ ತಗೊಳ್ಳಿ. ಸ್ವಲ್ಪ ಮೋಷನ್ ಆಗುತ್ತೆ. ಪ್ಲಸ್ ವಾಕಿಂಗ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸ್ವಲ್ಪ ವಾಕ್ ಮಾಡೋದ್ರಿಂದನೂ ಸ್ವಲ್ಪ ಇಂಟೆಸ್ಟೈನ್ಸ್ ಮೂವ್ ಆಗುತ್ತೆ. ಫೈಬರ್ ರಿಚ್ ಡಯಟ್ ಮೇಡಮ್, ಲೈಕ್ ಆದಷ್ಟು ಲೈಕ್ ಇನ್ಸ್ಟೆಡ್ ಆಫ್ ಫ್ರೂಟ್ ಜ್ಯೂಸ್, ಎಲ್ಲರೀಗ ಫ್ರೂಟ್ ಜ್ಯೂಸ್ ಮಾಡಿ ರೆಡಿಮೇಡ್ ಕೊಡ್ತಾರೆ. ಸೊ ಇನ್ಸ್ಟೆಡ್ ಇಟ್ ಇಸ್ ನಾಟ್ ವೆರಿ ಅಡ್ವೈಸಬಲ್ ಟು ಹ್ಯಾವ್ ಫ್ರೂಟ್ ಜ್ಯೂಸ್. ಅದ್ರ ಬದಲು ಹಣ್ಣು ತಗೊಳ್ಳಿ. ಅದರಲ್ಲಿ ನಿಮಗೆ ಬೇಕಾಗಿರೋ ವಿಟಮಿನ್ಸ್, ಮಿನರಲ್ಸ್ ಸಿಗುತ್ತೆ, ಪ್ಲಸ್ ಫೈಬರ್ ಸಿಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೈಬರ್ ಹೆಚ್ಚಿಗಿರೋ ಅಂಥ ಆಹಾರನ ತಗೊಳ್ಬೇಕು. ಮತ್ತು ನೀರು ಹೆಚ್ಚಿಗೆ ತಗೊಳ್ಳೋದ್ರಿಂದ ಮತ್ತು ವಾಕ್ ಮಾಡೋದ್ರಿಂದ ಮಲಬದ್ಧತೆಯನ್ನು ಆದಷ್ಟು ಪ್ರಮಾಣದಲ್ಲಿ ನಾವು ನ್ಯಾಚುರಲಿ ವಿ ಕ್ಯಾನ್ ಟೇಕ್ ಕೇರ್. ಮತ್ತು ತರಕಾರಿ, ಸೊಪ್ಪು, ತರಕಾರಿ ಮತ್ತು ಫ್ರೆಶ್ ಫ್ರೂಟ್ ಸೇವನೆ ಹೆಚ್ಚಿರಬೇಕು. ಮುಂದಿನ ಪ್ರಶ್ನೆ ಯಾರು ಕೇಳ್ತೀರಾ? ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ರೂ ಕೂಡ ಪೀರಿಯಡ್ ಬ್ಲೀಡಿಂಗ್ ಆದರೆ ಅವಾಗ ಏನು ಮಾಡಬೇಕು, ಅದು ಯಾಕೆ ಆಗುತ್ತೆ, ಅದಕ್ಕೆ ಏನು ಮಾಡಬೇಕು? ಫಸ್ಟ್ 3 ತಿಂಗಳಲ್ಲಿ ನಾವು ಇದು ಕಾಮನೆಸ್ಟ್ ಸಿಂಪ್ಟಮ್ ನಾವು ನೋಡೋದು ಅಂದರೆ ಬ್ಲೀಡಿಂಗು. ಅದು ಫಸ್ಟ್ ನಾವು ಕೇಳ್ಕೊತೀವಿ ಎಷ್ಟರ ಮಟ್ಟಿಗಿದೆ ಬ್ಲೀಡಿಂಗು. 1 ಡ್ರಾಪ್ ಇದೆಯಾ, 1 ಸ್ಪೂನ್ ಇದೆಯಾ, 1 ಫುಲ್ ಪ್ಯಾಡ್ ಆಗ್ತಾ ಇದೆಯಾ, ಅಥವಾ ಪೀರಿಯಡ್ ಥರನೇ ಬರ್ತಾ ಇದೆಯಾ ಅಂತ ಸ್ಪಾಟ್ಸ್ ಮಾತ್ರ ಇದೆಯಾ, ಆಮೇಲೆ ಒಂದೇ ಎಪಿಸೋಡ್ ಇದೆಯಾ ಅಥವಾ ಪದೇ ಪದೇ ಆಗ್ತಾ ಇದೆಯಾ. ಇವಾಗ ಕೆಲವೊಬ್ಬರಿಗೆ ಒಂದೇ ಸತಿ ಆಗುತ್ತೆ, ಆಮೇಲೆ ನಿಂತೋಗ್ಬಿಡುತ್ತೆ. ಕೆಲವ್ರಿಗೆ ವಾರ ಪೀರಿಯಡ್ ಆಗುತ್ತೆ, ಕೆಲವ್ರಿಗೆ ತಿಂಗಳು
ಪೀರಿಯಡ್ ಥರನೇ ಪೀರಿಯಡ್ ಬರುತ್ತೆ, ಬಟ್ ಅವ್ರು ಪ್ರೆಗ್ನೆಂಟ್ ಇರ್ತಾರೆ 3 ತಿಂಗಳವರೆಗೆ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಪ್ರೆಗ್ನೆನ್ಸಿ ಇದೆ ಅಂತ. ಇದಕ್ಕೆ ಸುಮಾರು ಕಾರಣಗಳಿರುತ್ತೆ. ಒಂದು, ಮಗು ಹೊಟ್ಟೆ ಒಳಗಡೆ ಬೆಳೆಯುವಾಗ ಗರ್ಭಚೀಲಕ್ಕೆ ಅಂಟ್ಕೊಂಡಾಗ ಅದು ರಕ್ತನಾಳಗಳು ಒಡೆದೋಗುತ್ತೆ. ಆ ಒಡೆದೋದಾಗ ಕೆಲವೊಮ್ಮೆ ಅದು ಸ್ಪಾಟಿಂಗ್ ಆಗಲಿ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಆಗಲಿ ಕಾಣಿಸ್ಕೊಳುತ್ತೆ. ಬಟ್ ಇದು ಹೆಚ್ಚಿನ ಮಟ್ಟದ್ದೇನೂ ಇರಲ್ಲ, ಇದು ಲೆಸ್ ದ್ಯಾನ್ 1 ಸ್ಪೂನ್ ಇರುತ್ತೆ. ಆಮೇಲೆ ಇದು 1 ಸತಿನೋ ಅಥವಾ ಮ್ಯಾಕ್ಸಿಮಮ್ 2 ಸತಿ ಆಗುತ್ತೆ. ಇದು ಕಾಮನ್ ಆಗಿ ನಾವು ನೋಡೋದು. ಇದರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆಮೇಲೆ ಈ ಟೈಮ್ನಲ್ಲಿ ನಾವು ಅವ್ರಿಗೆ ಬೆಡ್ ರೆಸ್ಟ್ ಹೇಳೋದು, ಯಾಕಂದ್ರೆ ಈ ಟೈಮಲ್ಲಿ ಮಾತ್ರ ನಾವು ಬೆಡ್ ರೆಸ್ಟ್ ಹೇಳೋದು. ಈ ಬೆಡ್ ರೆಸ್ಟ್ ತಗೊಂಡಾಗ ಏನಾಗುತ್ತೆ, ಬ್ಲೀಡಿಂಗ್ ಕಂಟ್ರೋಲ್ ಬರುತ್ತೆ. ಪ್ಲಸ್ ಅವರಿಗೆ ಯೂಟ್ರಸ್ ಏನು ಕಂಟ್ರಾಕ್ಷನ್ಸ್ ಅಂದರೆ ಲೇಬರ್ ಪೇನ್ ಥರ ಪೇನ್ ಬರೋದೆಲ್ಲ ಕಡಿಮೆ ಆಗುತ್ತೆ. ಆವಾಗ ಪ್ರೆಗ್ನೆನ್ಸಿ 90% ಆಫ್ ದ ಟೈಮ್ಸ್ ಏನೂ ಪ್ರಾಬ್ಲಮ್ ಇಲ್ಲದೆ ಹೆಲ್ತಿ ಮಗುವಿಂದ ಕಂಟಿನ್ಯೂ ಆಗುತ್ತೆ. ಕೆಲವೊಮ್ಮೆ ಏನಿರುತ್ತೆ, ಅವ್ರಿಗೆ ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಇರುತ್ತೆ. ಅದು ಕಾಮನ್ ಆಗಿ ನಾವು ನೋಡೋದು. ಅವ್ರಿಗೆ 2-3 ಸತಿ ಸ್ಪಾಟಿಂಗ್ ಆಗಿರುತ್ತೆ, ನೋವು ಬರುತ್ತೆ ಅದ್ರ ಜೊತೆನಲ್ಲಿ. ಆವಾಗ ಅದಕ್ಕೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ನಾವು ಡಯಾಗ್ನೋಸ್ ಮಾಡಲಿಕ್ಕೆ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಆಮೇಲೆ ಕೆಲವೊಮ್ಮೆ ದ್ರಾಕ್ಷಿ ಗರ್ಭ ಅಂತ ಇರುತ್ತೆ, ಅಂತ ಅಂದರೆ ಮೋಲಾರ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅಂದರೆ ಮಗು ಇರಲ್ಲ, ಎಲ್ಲ ಚಿಕ್ಕ ದ್ರಾಕ್ಷಿ ಥರ ಒಳಗಡೆ ಮೋಲ್ಸ್ ಇರುತ್ತೆ. ಅದು ಸ್ವಲ್ಪ ರೇರೇನೆ. ಅದು ಇರುವಾಗನೂ ಈ ಥರ ಬ್ಲೀಡಿಂಗ್ ಆಗುತ್ತೆ. ಬಟ್ ಅವ್ರಿಗೆ ಕಾಮನ್ ಆಗಿ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ, ಪದೇ ಆಗುತ್ತೆ. ಮತ್ತೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇಲ್ಲಿರುವಂತಹ ಗರ್ಭಿಣಿಯರಲ್ಲಿ ಯಾವ್ಯಾವ ತರಹದ ಪೇನ್ ಬರುತ್ತೆ, ಏನಾದ್ರು ಅಬ್ಸರ್ವ್ ಮಾಡಿದ್ದೀರಾ? ಹೊಟ್ಟೆ ಕೆಳಗಡೆ ಬರುತ್ತೆ ಮೇಡಮ್. ಲೋವರ್ ಅಬ್ಡಮಿನಲ್ ಪೇಯ್ನ್ ಅಂತ ಏನು ಹೇಳ್ತೀವಿ. ಸೊ ಒಂದು ಪ್ರೆಗ್ನೆನ್ಸಿಯಿಂದ ಆಗ್ತಿರೋದು ಯುಟ್ರೈನ್ ಪೇನ್, ನಾನ್ ಯುಟ್ರೈನ್ ಪೇನ್, ಅದನ್ನು ನೀವು ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನಿಮಗೆ ಗೊತ್ತಿರಬೇಕು. ಯುಟ್ರೈನ್ ಪೇಯ್ನ್ ಅಂದರೆ ಬಿಟ್ಟು ಪೀರಿಯಡ್ ಟೈಪಲ್ಲಿ ಬರುತ್ತೆ. ಪೀರಿಯಡ್ ಆಗೋವಾಗ ಹೇಗೆ ಪೇಯ್ನ್ ಆಗುತ್ತೆ ಆ ಥರ ಬಿಟ್ಟು ಪೇಯ್ನ್ ಬಂದು ವೆರಿ ಸಿವಿಯರ್ ಪೇಯ್ನ್ ವಿತ್ ಎನಿ ಕೈಂಡ್ ಆಫ್ ಬ್ಲೀಡಿಂಗ್, ಸ್ಪಾಟಿಂಗ್ ಆಗಲಿ ಬ್ಲೀಡಿಂಗ್ ಆಗಲಿ ಆದರೆ ಆಮೇಲೆ ರೆಸ್ಟ್ ತಗೊಂಡ್ರೂ ಕೂಡ ಆ ಪೇಯ್ನ್ ಕಡಿಮೆ ಆಗ್ತಿಲ್ಲ, ಡೆಫಿನೆಟ್ಲಿ ಯು ಶುಡ್ ಗೋ ಟು ಡಾಕ್ಟರ್ ಇಮಿಡಿಯೇಟ್ಲಿ. ಸಪೋಸ್ ಈಗ ಪ್ರೆಗ್ನೆನ್ಸಿಲಿ ಯುಟ್ರೆಸ್ಸು ದೊಡ್ಡದಾಗ್ತಾ ಇರುತ್ತೆ, ಸ್ಟ್ರೆಚ್ ಆಗ್ತಾ ಇರುತ್ತೆ. ಸೊ ಅವರಿಗೆ ಸಮ್ ಕೈಂಡ್ ಆಫ್ ಲೋವರ್ ಅಬ್ಡಮಿನಲ್ ಅದು ಪೀರಿಯಡ್ ಟೈಪಲ್ಲೇ, ಬಟ್ ಏನಂದರೆ ಸಮ್ ಡಿಸ್ಕಂಫರ್ಟ್, ಇಟ್ಸ್ ನಾಟ್ ಪೇಯ್ನ್, ಆನ್ ಆ್ಯಂಡ್ ಆಫ್ ಇರಲ್ಲ, ಕಂಟಿನ್ಯೂಸ್ ಆಗಿ ಏನೋ ಡಿಸ್ಕಂಫರ್ಟ್ ಇರುತ್ತೆ. ಅದನ್ನು ಪೇಯ್ನ್ ಆಗಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಇಟ್ ಈಸ್ ಅ ನಾರ್ಮಲ್ ಪೇಯ್ನ್ ಬಿಕಾಸ್ ಆಫ್ ಗ್ರೋಯಿಂಗ್ ಯೂಟ್ರೆಸ್. ಓನ್ಲಿ ಇಫ್ ಇಟ್ ಈಸ್ ಪೇಯ್ನಿಂಗ್ ಟು ಮಚ್, ಬಿಟ್ಟು ಜಾಸ್ತಿ ನೋವು ಬರ್ತಾ ಇದೆ, ಜೊತೆಗೆ ಬ್ಲೀಡಿಂಗು, ಸಮ್ ಕೈಂಡ್ ಆಫ್ ಡಿಸ್ಚಾರ್ಜ್, ಏನಾದರೂ ವೈಟ್ ಡಿಸ್ಚಾರ್ಜ್ ಆಗ್ಬೋದು ಅಥವಾ ಬ್ರೌನಿಶ್ ಡಿಸ್ಚಾರ್ಜ್ ಆಗ್ಬೋದು, ರಿಲೀಫ್ ಆಗ್ತಿಲ್ಲ, ನಾನು ರೆಸ್ಟ್ ತೊಗೊಂಡೆ, ನೀರು ಚೆನ್ನಾಗಿ ಕುಡಿದೆ, ಮೋಷನ್ಸ್ ಕರೆಕ್ಟಾಗಿ ಆಗ್ತಾಯಿದೆ, ಬಟ್ ಆದರೂ ರಿಲೀಫ್ ಆಗ್ತಿಲ್ಲ, ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಥ್ರೆಟನ್ಡ್ ಅಬಾರ್ಷನ್ ಅಂತ ಹೇಳ್ತೀವಿ. ಯು ನೀಡ್ ಟು ಸಿ ದ ಡಾಕ್ಟರ್, ಅವ್ರಿಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಹೊಟ್ಟೆಲಿ ಸೈಡ್ ನೋವು ಬರುತ್ತೆ, ಮತ್ತೆ ಫುಲ್ಲು ಗಟ್ಟಿ ಅನ್ನಿಸ್ತಾ ಇರುತ್ತೆ. ಓಕೆ, ಡಾಕ್ಟರ್ ನಿರ್ಮಲಾ, ನೀವು ಹೇಳಿ ಉತ್ತರ. ತುಂಬ ಹೊತ್ತು ಹೊಟ್ಟೆ ಖಾಲಿ ಬಿಟ್ಬಿಟ್ಟು ಊಟ ಮಾಡಿದ್ರು ಸ್ವಲ್ಪ ಆ ಥರ ಗ್ಯಾಸ್ಟ್ರೈಟಿಸಿಂದ ಬರ್ಬೋದು ಆ ಥರ ನೋವು. ಇಲ್ಲ ಅಂದರೆ ತುಂಬ ಖಾರದ ಪದಾರ್ಥ ಯಾವುದಾದ್ರು ನಿಮಗೆ ಜೀರ್ಣ ಆಗದೆ ಇರುವಾಗ ಆ ಥರ ನೋವು ಬರ್ಬೋದು. ಸೊ ಹೊರಗಿನ ಪದಾರ್ಥನ ಆದಷ್ಟು ಫಸ್ಟ್ 3 ಮಂತ್ಸಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಆದಷ್ಟು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದನ್ನು ಒಳ್ಳೆಯದು ಫಸ್ಟ್ 3 ಮಂತ್ಸಲ್ಲಿ ಅಂತ ಹೇಳ್ತೀವಿ. ಮತ್ತು ಹೊಟ್ಟೆ ತುಂಬ ಹೊತ್ತು ಖಾಲಿ ಬಿಡಬೇಡಿ. ಅದು ಕೆಳಗಡೆ ಹೊಟ್ಟೆ ಸ್ವಲ್ಪ ಸೈಡಲ್ಲಿ ನೋವು ಬರೋದು, ರೌಂಡ್ ಲಿಗಮೆಂಟ್ ಸ್ಟ್ರೆಚ್ ಅಂತ ಕೆಲವು ಸಲ ನಾರ್ಮಲ್ ಆಗಿ ಇರ್ಬೋದು, ಅಥವಾ ಕೆಲವು ಸಲ ಗ್ಯಾಸ್ ಸರಿಯಾಗಿ ಪಾಸ್ ಆಗ್ತಾ ಇಲ್ಲ, ಮೋಷನ್ ಆಗ್ತಾ ಇಲ್ಲ ಅಂತಲೂ ಇರ್ಬೋದು. ಅದು ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದು, ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಹೆದರೋ ಅವಶ್ಯಕತೆ ಇಲ್ಲ. ಓಕೆ, ಎನಿ ಅದರ್ ಸ್ಪೆಸಿಫಿಕ್ ಕ್ವಶನ್ ಪೇಯ್ನ್ಗೆ ಸಂಬಂಧಪಟ್ಟಿದ್ದಿದೆಯಾ? ಡಾಕ್ಟರ್, ಈಗ ನಾವು ಸ್ಟ್ರೇಟ್ ಅಂತೂ ಮಲಗಬಾರ್ದು, ಸೈಡಿಗೆ ಮಲಗಬೇಕ್ರಿ. ಸೈಡಿಗೆ ಮಲಗಿದಾಗ ತೊಡೆ ಫುಲ್ ನೋತೈತ್ರಿ, ಅದರದ್ದು ಒಂಥರ ಬಿಸಿ ಆದಂಗೆ ಆಗುತ್ತೆ. ಮತ್ತು ಈ ಕಡೆ ಬಟ್ ಯಾವ ತೊಡೆ ಮಲ್ಕೊಂಡ್ರೆ ನಾವು ಕಂಫರ್ಟಬಲ್ ಫೀಲ್ ಆಗಂಗಿಲ್ಲ ಬಿಕಾಸ್ ಆಫ್ ದ ಓನ್ಲಿ ಪೇನ್. ಸೊ ನಾವು ಹೆಂಗೆ ಅದನ್ನು ಮಾಡಬೇಕು ನೆಕ್ಸ್ಟ್? ಒಂದು ಸಾಫ್ಟ್ ಪಿಲ್ಲೋನ ಸೈಡಲ್ಲಿ ಹಾಕ್ಕೊಂಡು, ಮತ್ತು 2 ಥೈಸ್ ಮಧ್ಯೆನೂ ಒಂದು ಸಾಫ್ಟ್ ಪಿಲ್ಲೋ ಇಟ್ಕೊಂಡು, ಈ ಸೈಡ್ಗೂ ಸಾಫ್ಟ್ ಪಿಲ್ಲೋ ಇಟ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇಲ್ಲಿ ಸುಮಾರು ಜನ ಗರ್ಭಿಣಿಯರು ಕುಳಿತಿದ್ದಾರೆ. ಅವರ ಸಮಸ್ಯೆಗಳ ಬಗ್ಗೆ ಅಥವಾ ಅವರ ಮನಸ್ಸಿನಲ್ಲಿರುವಂತಹ ಅನೇಕ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ದಾರೆ, ಡಾಕ್ಟರ್ಸ್ ಹತ್ರ ಉತ್ತರ ತಗೋತಾ ಇದ್ದಾರೆ. ನನ್ನ ಹತ್ರ ಒಂದಷ್ಟು ಪದಾರ್ಥಗಳಿವೆ, ನಾನು ಡಾಕ್ಟರ್ಸ್ ಹತ್ರ ಕೇಳ್ತೀನಿ ಇದು ತಿನ್ನೋದ್ರಿಂದ ಸರಿನಾ ಅಥವಾ ತಪ್ಪಾ ಅಂತ. ಓಕೆ, ಎಸ್, ಒಂದು ವಿಶೇಷವಾಗಿ ಕೆಲವೊಂದು ಪದಾರ್ಥ ತರ್ತಾ ಇದ್ದೀನಿ ನಾನು. ಪಪಾಯ ಇದೆ, ಎಳ್ಳಿನ ಉಂಡೆ ಇದೆ ಮತ್ತು ಅನಾನಸ್ ಇದೆ. ಇದನ್ನು ತಿನ್ನಬಾರ್ದು, ಇದು ಬೇಡವೇ ಬೇಡ ಅಂತ ಎಲ್ಲರ ಮನೇಲೂ ಹೇಳ್ತಾರೆ. ಡಾಕ್ಟರ್ ನಿರ್ಮಲಾ, ನಿಮ್ಮ ಹತ್ರ ಬರ್ತಾ ಇದ್ದೀನಿ, ಏನು ಹೇಳ್ತೀರಾ? ಹಾಗೇನಿಲ್ಲ, ತಿನ್ನಲೇಬಾರ್ದು ಅಂತ ಏನಿಲ್ಲ. ಮಿತಿಯಾಗಿ ಯಾವ್ದು ತೊಗೊಂಡ್ರು ಏನು ತೊಂದರೆ ಇಲ್ಲ. 2 ಪೀಸ್ ಪಪ್ಪಾಯ ಈಗ ಫ್ರೂಟ್ ಸಾಲಡಲ್ಲಿ ಬಂದಿತ್ತು, ತಿಂದ್ಬಿಟ್ಟಿದ್ದೀನಿ ಅಂತ ರಾತ್ರಿ ಎಲ್ಲ ನಿದ್ದೆ ಕೊಡೋ ಹೆದರಿಕೆ ಇಲ್ಲ. ಎಳ್ಳನ್ನು ಹಾಕಿ ಯಾವ್ದಾದ್ರು ಪದಾರ್ಥ ಮಾಡಿರ್ತಾರೆ, ಎಳ್ಳು ಹಾಕಿ ಗೊಜ್ಜು ಎಲ್ಲ ಮಾಡಿದ್ರೆ ಅದೇ ತಿನ್ಬೋದು. ಪ್ರತ್ಯೇಕವಾಗಿ ಎಳ್ಳಿನ ಉಂಡೆ ತಿಂದು ಮತ್ತೆ ಅವ್ರಿಗೆ ಫಿಯರ್ಗೆ ಏನೋ ಹೀಟ್ ಆಯ್ತು, ಬ್ಲೀಡಿಂಗ್ ಆಯ್ತು ಅಂತ ಹೆದರೋದು ಬೇಡ. ಸೊ ಇದ್ರ ಹಿಂದೆ ಇರೋದು ಭಯ.
ಅಷ್ಟೇ. ಓಕೆ. ಬೇರೆ ಏನು, ಕಾಯಿ ಪಪ್ಪಾಯದಲ್ಲಿ ಅಬಾರ್ಟಿಫೇಶಿಯಂಟ್ ಏಜೆಂಟ್ಸ್ ಇರಬಹುದು, ಬಟ್ ನಾವೆಲ್ಲ ಹೆಚ್ಚಿಗೆ ಕಾಯಿ ಪಪ್ಪಾಯ ಉಪಯೋಗಿಸೋದಿಲ್ಲ. ಹಣ್ಣು ಪಪ್ಪಾಯ, ಹಣ್ಣು ಅನಾನಸ್ ಸ್ವಲ್ಪ ತಿಂದ್ರೆ ಏನು ತೊಂದರೆ ಇಲ್ಲ. ಅದ್ರ ಮೇಲೆ ತುಂಬಾ ಭಯವನ್ನ ಇಟ್ಕೊಳ್ಳೋದು ಬೇಡ ಅಂತ ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ತಿನ್ನಲೇಬೇಕಾದಂತಹ ಆರೋಗ್ಯಕ್ಕೆ ತುಂಬಾ ಮುಖ್ಯ ಅಂಶ ಆಗಿರುವಂತಹ ಕೆಲವೊಂದು ಪದಾರ್ಥಗಳು ಇಲ್ಲಿ ನನ್ನ ಮುಂದೆ ಇದೆ. ಅದೇನು ಅಂತ ನಾನೇ ಹೇಳಲ್ಲ. ಮೆಂತ್ಯ ಸೊಪ್ಪು, ಎಲ್ಲ ಮನೆಗಳಲ್ಲೂ ಬಹುಶಃ ಮೆಂತ್ಯ ಸೊಪ್ಪನ್ನು ತುಂಬ ಉಪಯೋಗಿಸ್ತಾರೆ ಆ ಸಂದರ್ಭದಲ್ಲಿ. ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿ ತುಂಬ ಇರೋದ್ರಿಂದ, ಅದನ್ನು ಹುಳಿಯೂ ಆಗಿರೋದ್ರಿಂದ ಇಷ್ಟಪಡ್ಬೋದು. ಸಿರಿಧಾನ್ಯದ ಪುಡಿ, ಜೀರಿಗೆ. ಏನಾದರೂ ಇದಕ್ಕೆ ರೀಸನ್ ಇದೆಯಾ ಜೀರಿಗೆ ಜಾಸ್ತಿ ಉಪಯೋಗಿಸೋದಕ್ಕೆ? ಜೀರ್ಣ ಚೆನ್ನಾಗಾಗತ್ತೆ ಅಂತ. ಎಸ್. ಮೆಂತೆ ಗ್ಯಾಸ್ಟ್ರೈಟಿಸ್ ಎಲ್ಲ ಕಡಿಮೆ ಮಾಡುತ್ತೆ. ಎಸ್, ಕರೆಕ್ಟ್. ಮತ್ತೆ ಕುಸುಬಲಕ್ಕಿ ಗಂಜಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಕೊಡುವಂಥ ಒಂದು ಆಚರಣೆ ನಮ್ಮ ಮನೆಗಳಲ್ಲಿ ಇದೆ. ಸೊ ಅದರಿಂದ ಕೂಡ ಚೆನ್ನಾಗಿ ಬೇಯಿಸ್ಬಿಟ್ಟು ಅದ್ರ ಗಂಜಿ ಬರುತ್ತಲ್ಲ, ಆ ಗಂಜಿನ ಕೂಡ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾರೆ. ನಮ್ಮ ಕಡೆಲೆಲ್ಲ ಅದಕ್ಕೆ ತುಪ್ಪ ಹಾಕ್ತಾರೆ, ಇಲ್ಲ ತೆಂಗಿನೆಣ್ಣೆ ಹಾಕ್ತಾರೆ. ಹಾಕಿ ಕೂಡ ಹೆಣ್ಮಕ್ಳಿಗೆ ಕೊಡ್ತಾರೆ ಆ ಸಮಯದಲ್ಲಿ. ಅದರಿಂದ ಅವರಿಗೆ ಸ್ವಲ್ಪ ಏನೋ ಪೌಷ್ಟಿಕಾಂಶ ಚೆನ್ನಾಗಿ ಸಿಗಲಿ ಅಂತ. ಸೊ ಈ ತರಹದ ಒಳ್ಳೆಯ ಆಹಾರ ಪದಾರ್ಥಗಳನ್ನು ನೀವು ಖಂಡಿತವಾಗ್ಲೂ ಉಪಯೋಗಿಸ್ಬೇಕು ಅನ್ನುವಂಥದ್ದು. ಅದಕ್ಕಾಗಿ ನಮಗೆ ಇಲ್ಲಿ ತಂದು ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ವಿಷಯವನ್ನು ನಮಗೆ ಈ ಸಂಚಿಕೆಯಲ್ಲಿ ನೀವು ತಿಳಿಸ್ಕೊಟ್ರಿ. ಮೊದಲ 3 ತಿಂಗಳಲ್ಲಿ ಯಾವುದನ್ನು ಗರ್ಭಿಣಿ ಸ್ತ್ರೀಯರು ಖಂಡಿತವಾಗ್ಲೂ ಮಾಡಬಾರದು, ಅದು ಯಾವುದು ಅಂತ ನೀವು ನಮಗೆ ಮತ್ತೆ ಆ ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡಬೇಕು. ಒಂದು ಮೆಡಿಸಿನ್ಸ್, ಔಷಧಿಗಳನ್ನು ತೆಗೆದುಕೊಳ್ತಾರೆ ಅವರು, ಎಸ್ಪೆಷಲಿ ಪ್ರೆಗ್ನೆಂಟ್ ಆಗೋಕ್ಕೆ ಮೊದಲು. ಇಫ್ ದೇ ಆರ್ ಆಲ್ರೆಡಿ ಡಯಾಗ್ನೋಸ್ಡ್ ಲೈಕ್ ಕನ್ವಲ್ಷನ್ಸ್, ಫಿಟ್ಸ್ ಅಂತ ಏನು ಹೇಳ್ತೀವಿ, ಫಿಟ್ಸ್ ಕಾಯಿಲೆ ಆಗಿರ್ಬೋದು, ಅಥವಾ ಡಯಾಬಿಟಿಸ್ ಇರಬಹುದು, ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಎನಿ ಅದರ್ ಮೆಡಿಕಲ್ ಡಿಸೀಸಸ್, ಅದಕ್ಕೆ ಆಲ್ರೆಡಿ ಅವರು ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ. ಸೊ ಅವರು ವಿದೌಟ್ ದೇರ್ ನಾಲೆಜ್ ಅವರು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿರುತ್ತೆ. ಸೊ ಅವರು ತಕ್ಷಣ ಯು ಶುಡ್ ಗೋ ಟು ದ ಡಾಕ್ಟರ್. ಹಾಗೆ ಲೈಂಗಿಕ ಚಟುವಟಿಕೆಗಳನ್ನು ಯಾವ ರೀತಿ ಮೊದಲ 3 ತಿಂಗಳಲ್ಲಿ ಇಟ್ಕೋಬಹುದಾ ಬೇಡವಾ ಅನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಹೆಣ್ಮಕ್ಳು ಮನಸ್ಸೊಳಗಿರುತ್ತೆ. ಆದರೆ ಕೇಳೋದಕ್ಕೆ ಅವ್ರು ಸಂಕೋಚ ಪಡ್ತಾರೆ. ಅವರೆಲ್ಲರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಏನು ಉತ್ತರ ಕೊಡ್ತೀರಾ? ಇದು ನಮಗೆ ಕಾಮನ್ ಆಗಿ ಪ್ರತಿಯೊಂದು ಗರ್ಭಿಣಿ ಸ್ತ್ರೀ ಕ್ಲಿನಿಕ್ಗೆ ಬರೋರು ಕೇಳೋ ಪ್ರಶ್ನೆ ಇದು. ಫಸ್ಟ್ 3 ಮಂತ್ಸಲ್ಲಿ ನಾವು ಯಾವಾಗಲಾದರೂ ಒಮ್ಮೆ ಇಟ್ಕೊಳ್ಬೋದು. ತುಂಬ ಬಲವಂತವಾಗಿ ಮಾಡಬಾರ್ದು. ಹುಡುಗಿಗೆ ಯಾವಾಗ ವಾಂತಿ ಇರುತ್ತೆ, ಸುಸ್ತಿರುತ್ತೆ, ಅವಳಿಗೆ ಮನಸ್ಸಿಲ್ಲದೆ ಇದ್ದರೆ ಮಾಡಬಾರ್ದು. ಇಲ್ಲದಿದ್ದರೆ ಯಾವಾಗಲಾದರೂ ಅಪರೂಪಕ್ಕೆ ಮಾಡ್ಬೋದು. ಮತ್ತು ಮಿಡ್ ಟ್ರೈಮಿಸ್ಟರ್ 3ನೇ ತಿಂಗಳು, 4ನೇ ತಿಂಗಳಿಂದ 6ನೇ ತಿಂಗಳವರೆಗೆ ಪರವಾಗಿಲ್ಲ, ಮತ್ತೆ ಕಾಂಟ್ಯಾಕ್ಟಲ್ಲಿ ಇರಬಹುದು. ಪುನಃ 7ನೇ ತಿಂಗಳ ನಂತರ ಮತ್ತೆ ರೇರಾಗಿ ಇಟ್ಕೋಬೇಕು ಕಾಂಟ್ಯಾಕ್ಟ್, ಇಲ್ಲಾಂದರೆ ಪ್ರಿಮೆಚೂರಾಗಿ ಹೆರಿಗೆ ಆಗ್ಬೋದು. ಸೊ ಫಸ್ಟ್ 3 ಮಂತ್ಸಲ್ಲಿ ರೇರ್ಲಿ ಮಾಡಬಹುದು. ಹಾಗೆಯೇ ಡಾಕ್ಟರ್, ನಿಮ್ಮ ಹತ್ರ ಈ ಪ್ರಶ್ನೆ, ಈ ಫಾಲಿಕ್ ಆ್ಯಸಿಡ್ ಅದರ ಮಹತ್ವ ಮತ್ತು ಅದನ್ನು ತೆಗೆದುಕೊಳ್ಬೇಕು, ಎಲ್ಲರೂ ತಗೊಳ್ಳೇಬೇಕಾ, ಅದು ಯಾವ ಥರ ಅದರದ್ದು ಪ್ರಿಸ್ಕ್ರಿಪ್ಷನ್ ಬರುತ್ತೆ, ಅದನ್ನು ದಯವಿಟ್ಟು ಹೇಳಿ. ಫೋಲಿಕ್ ಆ್ಯಸಿಡ್ ಅಂದರೆ ಅದು ವೈಟಮಿನ್ ಬಿ ಕಾಂಪ್ಲೆಕ್ಸ್ನಲ್ಲಿ ಒಂದು ಅಂಶ, ಅದು ಒಂದು ವೈಟಮಿನ್. ಅದು ಮಗುದು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಮುಖ್ಯ. ಅದು ಮ್ಯಾಜಿಕ್ ಡ್ರಗ್ ಅಂತ ಅದಕ್ಕೆ ಕರಿತೀವಿ ನಾವು. ಅದನ್ನು ನಾವು ಪ್ರೆಗ್ನೆನ್ಸಿ ಆಗೋದಕ್ಕಿಂತ 3 ತಿಂಗಳು ಮುಂಚಿತವಾಗೇ ಶುರು ಮಾಡಬೇಕಾಗತ್ತೆ. ಯಾಕಂದರೆ ಮಗುದು ಮೋಸ್ಟ್ ಆಫ್ ದಿ ಆರ್ಗನ್ಸ್, ಅಂಗಾಂಗಗಳೆಲ್ಲ ಪೀರಿಯಡ್ ಮಿಸ್ ಆಗೋದಕ್ಕಿಂತ ಮುಂಚೆನೇ ಎಲ್ಲ ಡೆವಲಪ್ಮೆಂಟ್ ಆಗೋಗಿರುತ್ತೆ. ಸೊ ಇದು ತುಂಬ ಮುಖ್ಯ. ನಾವು ಅದಕ್ಕೋಸ್ಕರ ನಾವು ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಒಂದು 3 ಮಂತ್ಸ್ ಮುಂಚಿತವಾಗೇ ಹೌದು ನಾವು ಫ್ಯಾಮಿಲಿ ಶುರು ಮಾಡ್ತೀವಿ ಅಂತ ಅಂದ್ಕೊಂಡಾಗೇ ಇದು ಫೋಲಿಕ್ ಆ್ಯಸಿಡ್ ಅನ್ನೋದು ಮಾತ್ರೆ ಅದು ಕಾಮನ್ ಆಗಿ ಸಿಗುತ್ತೆ. ತುಂಬ ಕಾಸ್ಟ್ಲಿ ಏನೂ ಇಲ್ಲ ಮಾತ್ರೆ, ಅದು ತುಂಬ ಸೇಫು. ಕೆಟಗರಿ ಎ ಡ್ರಗ್. ಅದು ಆರಾಮವಾಗಿ ತೊಗೋಬೋದು. ಅದು ಮೊದಲನೇ 3 ತಿಂಗಳಲ್ಲಿ ಪ್ರತಿದಿನ 1 ಮಾತ್ರೆ ತೊಗೋಬೇಕಾಗುತ್ತೆ ಊಟ ಆದಮೇಲೆ. ಮೊದಲನೇ ಪ್ರೆಗ್ನೆನ್ಸಿ ಮೊದಲ 3 ತಿಂಗಳಲ್ಲಿ ನಿನಗೆ ಗಂಡು ಮಗುನೇ ಆಗಲಿ ಅನ್ನುವಂತಹ ಒಂದು ಒಳ್ಳೆ ಹಾರೈಕೆನೇ ಇದ್ರೂ ಕೂಡ ಅದರ ಒತ್ತಡ ಹೆಣ್ಣಿನ ಮೇಲೆ ಬೀಳುತ್ತಾ ಅನ್ನೋ ಪ್ರಶ್ನೆ ಕೇಳ್ತೀನಿ. ತುಂಬ ಸ್ಟ್ರೆಸ್ ಕೊಡುತ್ತೆ. ಸುಮಾರು ಜನ ಬರ್ತಾರೆ, ಡಾಕ್ಟ್ರೆ ಇವಾಗ ಪ್ರೆಗ್ನೆಂಟ್ ಆಗಿದೆ ಅಥವಾ ಆಗಬೇಕು ಅಂತಿದ್ದೀನಿ, ಗಂಡು ಮಗು ಆಗೋ ಥರ ಏನು ಮಾಡ್ಬೇಕು ಹೇಳಿ, ಚೈನೀಸ್ ಕ್ಯಾಲೆಂಡ್ರ್ ಫಾಲೋ ಮಾಡಲಾ, ಯಾವ ದಿವಸ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಗಂಡು ಮಗು ಆಗೋ ಚಾನ್ಸಸ್ ಇರುತ್ತೆ. ಅದು ಈಗಲೂ ಇನ್ನೂ ತುಂಬ ಇದೆ ನಮ್ಮ ಸೊಸೈಟಿಲಿ. ಆ ಪ್ರೆಷರ್ ಇರಬಾರ್ದು. ಗಂಡು ಹೆಣ್ಣು ಎರಡೂ ಒಂದೇ. ನೀವು ಫಸ್ಟೇ ಹೇಳ್ದಂಗೆ ಅವ್ರದ್ದು ಆಸೆ ಏನಿರಬೇಕು ಅಂದರೆ ಒಂದು ಆರೋಗ್ಯಕರವಾದ ಹೆಲ್ತಿ ಮಗು, ಸ್ವಲ್ಪ ಬುದ್ಧಿವಂತ ಮಗು ಇದ್ದರೆ ಒಂದು ಆ್ಯಡೆಡ್ ಬೋನಸ್, ಅದು ಇದ್ದರೆ ಒಳ್ಳೆಯದು ಅಂತ ಅವರು ಆಸೆ ಪಡಬೇಕೇ ಹೊರತು ಗಂಡು ಮಗು ಹೆಣ್ಮಗು ಅಂತ ಅವ್ರು ಅದ್ರ ಸ್ಟ್ರೆಸ್ ಇಟ್ಕೋಬಾರ್ದು. ಸೊ ಮೇನ್ಲಿ ನನ್ನ ಪ್ರಕಾರ ಅವ್ರ ರೂಮಲ್ಲಿ ನಾನು ಹೇಳೋದು, ಸುಮಾರು ಮಕ್ಕಳದು ಒಳ್ಳೊಳ್ಳೆ ಹೆಲ್ತಿ ಮಕ್ಕಳದು ಚಿತ್ರಗಳು ಹಾಕ್ಕೋಬೇಕು. ಅದನ್ನು ಎದ್ದಾಗ ಕೂತಾಗ ನೋಡುವಾಗ ಅವ್ರಿಗೊಂದು ಖುಷಿ ಆಗುತ್ತೆ, ನನಗೊಂದು ಈ ಥರ ಮಗು ಬೇಕು ಅಂತ ಅವ್ರು ವಿಜುವಲೈಸ್ ಮಾಡ್ತಾ ಇದ್ರೆ ಸುಮಾರು ಮಟ್ಟಿಗೆ ಅದು ಹೆಲ್ಪ್ ಆಗುತ್ತೆ. ಎಸ್, ಓಕೆ. ಕೊನೆದಾಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು
ನಿಮ್ಮ ಪ್ರೆಗ್ನೆನ್ಸಿ ಸಮಯದಲ್ಲಿ ನೀವು ಗರ್ಭಿಣಿಯರಾದಂಥ ಮೊದಲ 3 ತಿಂಗಳನ್ನು ನೀವು ಎಷ್ಟು ಜಾಗ್ರತೆಯಿಂದ ಇದ್ರಿ, ಏನು ಮಾಡಿದ್ರಿ, ಒಂಚೂರು ಆ ದಿನಗಳನ್ನು ನೆನಪಿಸ್ಕೋಬೋದಾ? ನಂಗೆ ಗೊತ್ತು ನಿಮ್ಮ ಮಗಳೇ ದೊಡ್ಡ ಡಾಕ್ಟ್ರ್ ಇವಾಗ, ಬಟ್ ಸ್ಟಿಲ್ ನೀವು ನಿಮ್ಮಿಂದ ಶುರು ಮಾಡೋಣ ಅಂದ್ಕೊಂಡೆ. ನಿಮ್ಮ ಅನುಭವ? ನನಗೆ ತುಂಬ ವಾಮಿಟಿಂಗ್ ಸೆನ್ಸೇಷನ್ ಇತ್ತು. ಸೊ ಅದಕ್ಕೆ ನಾನು ಹೆಚ್ಚಿಗೆ ಐ ವುಡ್ ಲವ್ ಟು ಈಟ್ ಓನ್ಲಿ ದಾಳಿಂಬೆ ಹಣ್ಣು ಆ್ಯಂಡ್ ಮೊಸರನ್ನ. ಅದನ್ನೇ ನನಗೆ ನೆನಪಿರೋದು ನನ್ನ ಪ್ರೆಗ್ನೆನ್ಸಿಯಲ್ಲಿ 3 ಮಂತ್ಸಲ್ಲಿ. ಬರೀ ದಾಳಿಂಬೆ ಹಣ್ಣು, ಸೀಡ್ಲೆಸ್ ದ್ರಾಕ್ಷಿ, ಮೊಸರನ್ನದಲ್ಲೇ 3 ತಿಂಗಳು ಕಳೆದು. 3 ತಿಂಗಳು ಕಳೆದ್ರಿ. ಓಕೆ, ನೀವೇನು ಮಾಡಿದ್ರಿ? ನಾನು ಫಸ್ಟ್ ಪ್ರೆಗ್ನೆನ್ಸಿ ಇರುವಾಗ ನಾನು ಎಕ್ಸಾಮ್ ತಗೋತಾ ಇದ್ದೆ, MD ಎಕ್ಸಾಮ್ ಕೊಡ್ತಾ ಇದ್ದೆ. ಸೊ ಫಸ್ಟ್ 3 ಮಂತ್ಸ್ ಬರೀ ಓದೋದೇ ಆಗ್ತಾ ಇತ್ತು. ಬಟ್ ಎಷ್ಟು ನಿದ್ದೆ ಬರ್ತಾ ಇತ್ತು ಅಂತಂದ್ರೆ ಬುಕ್ ಹಿಡ್ಕೊಂಡು ಹಾಗೆ ಮಲ್ಕೊಂಡ್ಬಿಡ್ತಾ ಇದ್ದೆ. ಸೊ ಅದೊಂದು ತುಂಬಾ ನೆನಪಿದೆ. ಬಟ್ ನೈಸ್ ಮೆಮರೀಸ್. ಎಸ್. ನಾನು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಟ್ರಾನ್ಸ್ಫರ್ ಆಗಿಬಿಟ್ಟಿತ್ತು. ನಾನೇ ಡ್ರೈವರ್ ಇರಲಿಲ್ಲ, ಕಾರ್ ಡ್ರೈವ್ ಮಾಡ್ಕೊಂಡು ನಾನೇ ಹೋಗ್ತಿದ್ದೆ. ಅಲ್ಲಲ್ಲಿ ಪಾರ್ಕ್ ಮಾಡಿಬಿಟ್ಟು ವಾಂತಿ ಮಾಡ್ತಾ ಇದ್ದೆ, ಕೂತ್ಕೊಳ್ತಿದ್ದೆ. ತಿನ್ನಕ್ಕೆ ಏನಾದ್ರು ಕಾರಲ್ಲಿ ಇಟ್ಕೊಂಡಿರ್ತಿದ್ದೆ, 5-6 ವೆರೈಟಿ ತಿಂತಾ ಇದ್ದೆ, ಫರ್ದರ್ ಡ್ರೈವ್ ಮಾಡ್ತಾ ಇದ್ದೆ, ಮತ್ತೆ ವಾಂತಿ ಮಾಡ್ತಿದ್ದೆ ಸೈಡಿಗೆ ಪಾರ್ಕ್ ಮಾಡಿ. ಐ ನೆವರ್ ಯೂಸ್ ಟು ಆಸ್ಕ್ ಫಾರ್ ಎನಿ ಹೆಲ್ಪ್. ಇಂಡಿಪೆಂಡೆಂಟ್ ಆಗಿ ಆರಾಮಾಗಿ ನಿಭಾಯಿಸ್ತಾ ಇದ್ದೆ, ಹೆದರ್ಕೊಳ್ತಾ ಇರಲಿಲ್ಲ. ಓಕೆ, ಎಸ್. ನಂಗೆ ಗೊತ್ತಿಲ್ಲ ನೀವು ಹೆಂಗ ಕಾಣಿಸ್ತಿದ್ದೀರಾ, ಕೇಳ್ಬೋದಾ ಗೊತ್ತಿಲ್ಲ. ಇಲ್ಲ ಮ್ಯಾಮ್, ಐ ಹ್ಯಾವ್ 2 ಚಿಲ್ಡ್ರನ್, 12 year and 8 year old ಚಿಲ್ಡ್ರನ್. ನಂದು ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಐ ವಾಸ್ ಡೂಯಿಂಗ್ ಗೈನಕಾಲಜಿ ಓದ್ತಾ ಇದ್ದೆ. ಸೊ ಥ್ರೂಔಟ್ 9 months ಐ ವಾಸ್ ರನ್ನಿಂಗ್ ಅರೌಂಡ್ 10 to 15 ಡೆಲಿವರೀಸ್ ಪರ್ ಡೇ. ಸೊ ಐ ಯೂಸ್ ಟು 4 PGs ಅಂದರೆ ಲಿಫ್ಟ್ ಯೂಸ್ ಮಾಡಂಗಿಲ್ಲ. ಸೊ ಐ ಯೂಸ್ ಟು ಕ್ಲೈಮ್ ಅಂಡ್ ಗೆಟ್ ಡೌನ್. ನಾನು ಎಲ್ಲರೂ ಹೇಳ್ತಿದ್ರು ಯು ಡೋಂಟ್ ಫರ್ಗೆಟ್ ದಟ್ ಯು ಆರ್ ಪ್ರೆಗ್ನೆಂಟ್ ಅಂತ. ನನಗೆ ಯಾವುದೇ ವಾಮಿಟಿಂಗ್ ಇರಲಿಲ್ಲ, ಏನೂ ಇಲ್ಲ. ಇಟ್ ವಾಸ್ ಲೈಕ್ ಅನ್ಇವೆಂಟ್ಫುಲ್ ಪ್ರೆಗ್ನೆನ್ಸಿ ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಆಲ್ಸೋ. ಬೋತ್ ಮೈ ಪ್ರೆಗ್ನೆನ್ಸೀಸ್ ವರ್ ಟೋಟಲಿ ವೆರಿ ಹ್ಯಾಪಿ ಕೈಂಡ್ ಆಫ್ ಸಿಚುವೇಶನ್ ಅಂತ. ಹಾಗೆ ಒಂದು ಪ್ರಶ್ನೆ ಮರ್ತ್ಬಿಟ್ನೇನೋ ಅಂತ ನೆನಪಿಸ್ಕೊಂಡು ಕೇಳ್ತಾ ಇದ್ದೀನಿ. ಈ ಪ್ರೆಗ್ನೆನ್ಸಿ ಯೋಗ ಇದೆಯಲ್ಲ, ಅದನ್ನ ಮಾಡ್ಬೋದಾ ಬೇಡವಾ? ಮಾಡೋದಿದ್ರೆ ಅದು ಯಾವ ಥರ, ಅಂಡರ್ ವಾಟ್ ಸೂಪರ್ವಿಷನ್ ಅದನ್ನ ಮಾಡಬೇಕಾಗುತ್ತೆ? ಅದೊಂದು ಪಾಯಿಂಟನ್ನು ನಾವು ಟಚ್ ಮಾಡಲೇಬೇಕಾಗುತ್ತೆ. ಯೋಗ ಮುಂಚೆಯಿಂದ ಅವ್ರು ಯೋಗ ಮಾಡ್ತಿದ್ರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಕಂಟಿನ್ಯೂ ಮಾಡ್ಬೋದು. ಇಲ್ಲದಿದ್ರೆ ಕೆಲವು ಎಕ್ಸಸೈಸ್ ಆಲ್ವೇಸ್ ಅಂಡರ್ ಸೂಪರ್ವಿಷನ್. ಯಾವುದಾದ್ರೂ ಕ್ಲಾಸಿಗೆ ಹೋಗಬೇಕು, ಇಲ್ಲ ಯಾವುದಾದ್ರೂ ಒಂದು ಟೀಚರ್ನ, ಅವರೊಬ್ಬರಿಗೆ ಇಂಡಿವಿಜುವಲ್ ಆಗಿ ಒಂದು ಟೀಚರ್ನ ಅಪಾಯಿಂಟ್ ಮಾಡಿಕೊಂಡು ಫಸ್ಟ್ 3 ಮಂತ್ಸಲ್ಲಿ ಸ್ವಲ್ಪ ಗಾರ್ಡೆಡ್ ಆಗಿ ಮಾಡಬೇಕು. ತುಂಬ ಸ್ಟ್ರೆನ್ಯೂಯಸ್ ಎಕ್ಸಸೈಸ್ ಮಾಡೋದಿಲ್ಲ. ಡಾಕ್ಟರ್ಸ್ ಎಲ್ಲ ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಬಹಳ ಖುಷಿಯಾಗಿ ಅದೊಂದು ಆ ಮೊಮೆಂಟ್ ಪಾಸ್ ಆಯಿತು. ಎಲ್ಲರ ಮುಖದಲ್ಲೂ ಒಂದು ಕಳೆ ಕಾಣಿಸ್ತಾ ಇದೆ. ಬಹುಶಃ ನಿಮಗಿದ್ದಂತಹ ಅನೇಕ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ನೀವೆಲ್ಲ ಸುಮಾರು ಪ್ರಶ್ನೆಗಳಿದ್ವು, ಅದನ್ನೆಲ್ಲ ಕೇಳಿದ್ರಿ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು. ಸಾಕಷ್ಟು ನಾವು ಡೆಮೋ ಕೂಡ ತೋರಿಸಿದ್ವಿ. ಎಲ್ಲರೂ ಖುಷಿಯಾಗಿದ್ದೀರಾ. ಆರಂಭದಲ್ಲಿ ಖುಷಿಲಿ ಶುರು ಮಾಡಿದ್ವಿ, ಅದೇ ಥರ ಈ ಸಂಚಿಕೆಯನ್ನು ಕೂಡ ನಿಮಗೆಲ್ಲರಿಗೂ ಆರೋಗ್ಯವಂತ ಮಗು, ಅದು ಹೆಣ್ಣಾಗಲಿ ಗಂಡಾಗಲಿ, ನಗ್ನಗ್ತಾ ಇರುವಂಥ ಒಂದು ಆರೋಗ್ಯವಂತ ಮಗು ಹುಟ್ಟಲಿ ಅನ್ನುವಂಥ ಒಂದು ಒಳ್ಳೆಯ ಸದಾಶಯದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ತಗೊಂಡು ಮತ್ತಷ್ಟು ಎಕ್ಸ್ಪರ್ಟ್ಸ್ ಪ್ಯಾನಲ್ ಜೊತೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ನಾನು ಬರ್ತೀನಿ. ಅಲ್ಲಿ ತನಕ ಎವ್ರಿ ಒನ್ ಆಫ್ ಯು ಪ್ಲೀಸ್ ಟೇಕ್ ಕೇರ್. ಬಾಯ್. ಇದು ಫ್ಯಾಮಿಲಿ ಡಾಕ್ಟರ್.